बीच में ऐसा प्रेम को दिया है, ದೇವರೇ ನಿಮ್ಮ ಜನರ ಮಧ್ಯದಲ್ಲಿ ಅಷ್ಟು ಪ್ರೀತಿಯನ್ನ ನೀನು ಕೊಟ್ಟಿದ್ದೀಯಾ, और इस प्रेम का हम वर्णन नहीं कर ಈ सकते ಪ್ರೀತಿಯ ವರ್ಣನೆ ನಾವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. क्योंकि उसका प्रेम बहुमूल्य प्रेम है, ಯಾಕಂದ್ರೆ ಆತನ ಪ್ರೀತಿ ಅಮೂಲ್ಯವಾದ ಪ್ರೀತಿಯಾಗಿದೆ, अगापे प्रेम है, ಅಗಾಪೆ ಪ್ರೀತಿಯಾಗಿದೆ, जिसके द्वारा हम बच गए हैं. ಇದರ ಮುಖಾಂತರವಾಗಿ ನಾವು ಜೀವಿಸುವರಾಗಿದ್ದೇವೆ. अगर परमेश्वर हमसे प्रेम नहीं करता ದೇವರು ನಮ್ಮನ್ನು ಪ್ರೀತಿ ಮಾಡದೆ तो ಹೋಗಿದ್ದರೆ हम नहीं बच सकते थे. ನಾವು ಬದುಕಲಿಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. उसका अनुग्रह हमारे ऊपर हुआ, ಆತನ ಅನುಗ್ರಹ ನಮ್ಮ ಮೇಲೆ ಬಂತು. हमें परमेश्वर उस दलदल से निकाल कर ದೇವರು ನಮ್ಮ ಬಂಧನಗಳಿಂದ ಬಿಡಿಸಿ हमें परमेश्वर ने चुना है. ನಮ್ಮನ್ನು ದೇವರು ಈ ಒಂದು ಬಂಧನದಿಂದ ಬಿಡುಗಡೆ ಕೊಟ್ಟಿದ್ದಾನೆ. हम चुने गए हैं. ನಾವು ಆರಿಸಲ್ಪಟ್ಟಿದ್ದೇವೆ. जब हम कहीं जाते हैं, ಯಾವಾಗಾದ್ರೂ ನಾವೆಲ್ಲಾದ್ರೂ ಹೋಗುತ್ತೇವಲ್ಲ, हम शॉपिंग के लिए जाते हैं, ಶಾಪಿಂಗ್ ಆಗಿ ಹೋಗುವಾಗ तो हम अपने लिए खास चीजों को चुनते हैं ನಾವು ಅಲ್ಲಿ ಹೋಗಿ ನಮಗೋಸ್ಕರ ಅನೇಕ ವಸ್ತುಗಳನ್ನು ಆರಿಸಿಕೊಳ್ತೇವೆ. जे हमारे लिए बेस्ट है. ಇದು ನಮಗೆ ಬಹಳ ಮುಖ್ಯವಾಗಿದೆ. वैसे ही हमारे परमेश्वर ने ಅದೇ ರೀತಿಯಾಗಿ ನಮ್ಮ ದೇವರಾದ ಕರ್ತನು आप ಕೂಡ सबको एक एक जन को चुना है. ನಿಮ್ಮೆಲ್ಲರನ್ನ हालेलुया. ಪ್ರತಿಯೊಬ್ಬರನ್ನ ಆರಿಸಿ ತೆಗೆದುಕೊಂಡಿದ್ದಾನೆ. क्योंकि आप परमेश्वर की नजर में बेस्ट हैं. ಯಾಕಂದ್ರೆ ನೀವು ಕರ್ತನ ದೃಷ್ಟಿಯಲ್ಲಿ ಅಮೂಲ್ಯವಾದವರಾಗಿದ್ದೀರಾ. आपके जीवन में परमेश्वर का अद्भुत प्लान है. ನಿಮ್ಮ ಜೀವಿತದಲ್ಲಿ ದೇವರ ದೊಡ್ಡ ಒಂದು ಯೋಜನೆಗಳಿದೆ. आप बिना प्लान के बगैर नहीं चुने गए. ನೀವು ಸುಮ್ಮನೆ ಹಾಗೆ ಆರಿಸಿ ತೆಗೆದುಕೊಳ್ಳಲ್ಪಟ್ಟವರಲ್ಲ. आपकी फैमिली के लिए परमेश्वर का बेस्ट प्लान है. ನಿಮ್ಮ ಕುಟುಂಬಕ್ಕಾಗಿ ದೇವರು ಒಂದು ಒಳ್ಳೆಯ ಪ್ಲಾನ್ ಅನ್ನು ಇಟ್ಟಿದ್ದಾನೆ. आप उसकी नजर में खास जन हैं. ನೀವು ಆತನ ದೃಷ್ಟಿಯಲ್ಲಿ ಬಹಳ ಮುಖ್ಯವಾದ ಅಮೂಲ್ಯವಾದ ಜನಾಂಗವಾಗಿದ್ದೀರಾ. क्योंकि आपके साथ परमेश्वर का बड़ा वादा है. ಯಾಕಂದ್ರೆ ನಿಮ್ಮ ಜೀವಿತದಲ್ಲಿ ದೇವರ ದೊಡ್ಡ ವಾಗ್ದಾನವಿದೆ. जो अब्राहम से वादा था ಅಬ್ರಾಮನಿಗೆ ತಿಳಿಸಲ್ಪಟ್ಟು ವಾಗ್ದಾನ ಮಾಡಲ್ಪಟ್ಟಿತ್ತು, वो आपके साथ भी परमेश्वर का वादा है. ನಿಮ್ಮ ಜೊತೆಯೂ ಕೂಡ ವಾಗ್ದಾನಗಳನ್ನ ದೇವರಿಟ್ಟಿದ್ದಾನೆ. आप अपने आप को कम ना समझें, ನೀವು ನಿಮ್ಮನ್ನು ಕುರಿತು ನಾನು ಕಡಿಮೆ ಇದ್ದೇನೆ ಅಂತ ತಿಳಿಯಬೇಡ್ರಿ. क्योंकि आप परमेश्वर के लिए चुने गए हैं. ಯಾಕಂದ್ರೆ ನೀವು ಕ್ರಿಸ್ತನಿಗಾಗಿ ಆರಿಸಲ್ಪಟ್ಟಿದ್ದೀರಿ. आप परमेश्वर की नजर में बेस्ट हैं. ನೀವು ಕರ್ತನ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೀರಾ. और आपको मेरे यीशु ने अपने लहू के द्वारा खरीदा है. ನಿಮ್ಮನ್ನೆಲ್ಲರನ್ನ ದೇವರು ತನ್ನ ಒಂದು ಸ್ವರಕ್ತದಿಂದ ಕೊಟ್ಟು ಖರೀದಿ ಮಾಡಿದ್ದಾರೆ. उसके लहू के द्वारा खरीदे गए हैं. ಆತನ ರಕ್ತದ ಮುಖಾಂತರವಾಗಿ ಖರೀದಿ ಮಾಡಲ್ಪಟ್ಟಿದ್ದೇವೆ. हालेलुया, ಹಾಲೆಲೂಯಾ. हालेलुया. तो हमने अपने आप को कम नहीं समझना, ನಮ್ಮನ್ನು ಯಾವತ್ತು ನಾವು ಕಡಿಮೆ ಅಂತ ತಿಳಿಯಬಾರದು. क्योंकि हम परमेश्वर की नजर में हमारा रुतबा बहुत बड़ा है. ಯಾಕಂದ್ರೆ ಕ್ರಿಸ್ತನ ದೃಷ್ಟಿಯಲ್ಲಿ ನಮ್ಮ ಸ್ಥಾನವು ದೊಡ್ಡದಾಗಿದೆ. हालेलुया, ಹಾಲೆಲೂಯಾ. हालेलुया. क्या आप सब खुश हैं? ಸಂತೋಷವಾಗಿದ್ದೀರಾ? हम जोरदार ताड़ी मारेंगे परमेश्वर के लिए. ಕರಗಳನ್ನು ತಟ್ಟಿ ಸಂತೋಷವುಳ್ಳವರಾಗಿದ್ರೆ ಕರಗಳನ್ನು ತಟ್ಟಿ ದೇವರನ್ನು ಮಹಿಮೆಪಡಿಸೋಣ. प्रभु का धन्यवाद है कि ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತೇನೆ. परमेश्वर आपके बीच मुझे लेकर आया है. ದೇವರು ನಿಮ್ಮ ಮಧ್ಯದಲ್ಲಿ ನನ್ನನ್ನು ಕರೆದುಕೊಂಡು ಬಂದಿದ್ದಾರೆ. और मेरा नाम पास्टर जॉर्ज है. ನನ್ನ ಹೆಸರು ಪಾಸ್ಟರ್ ಜಾರ್ಜ್. मैं पंजाब का रहने वाला हूँ. ಪಂಜಾಬ್ನಲ್ಲಿ ವಾಸ ಮಾಡುವನಾಗಿದ್ದೇನೆ. और परमेश्वर मुझे कुवैत में लेकर गया है. ದೇವರು ಕುವೈತಲ್ಲಿ ನನ್ನನ್ನು ಕರೆದುಕೊಂಡು ಹೋಗಿದ್ದಾರೆ. और परमेश्वर ने वहां पर अच्छी सेवकाई दी है. ಅಲ್ಲಿ ಒಂದು ಒಳ್ಳೆಯ ಸೇವೆಯನ್ನು ದೇವರು ಕೊಟ್ಟಿದ್ದಾರೆ. और मैं अपने टेस्ट मनी से शुरू करूंगा. ನನ್ನ ಒಂದು ಏನು ಸಾಕ್ಷಿಯಿಂದ ನಾನು ಪ್ರಾರಂಭ ಮಾಡ್ತೇನೆ. और मैं क्रिश्चियन फैमिली में जन्मा हूं. ನಾನು ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿದವನೇ. मेरे बाप दादा सब क्रिश्चियन थे. ನನ್ನ ತಂದೆ ಅಜ್ಜಂದ್ರೆಲ್ಲ ಕ್ರೈಸ್ತರೇ ಆಗಿದ್ರು. पर मैं परमेश्वर को नहीं जानता था. ಆದ್ರೆ ನಾನು ಕ್ರಿಸ್ತನನ್ನು ಅರಿತವನಾಗಿರಲಿಲ್ಲ. मैं क्रिश्चियन फैमिली के बीच में जन्मा भी था. ನಾನು ಕ್ರಿಸ್ತನ ಒಂದು ಕುಟುಂಬದಲ್ಲಿ ಬಂದಿದ್ದರೂ ಕೂಡ परमेश्वर को व्यक्तिगत मैं कभी भी जाना नहीं. ವೈಯಕ್ತಿಕವಾಗಿ ದೇವರನ್ನು ನಾನು ಕಂಡುಕೊಂಡವನಲ್ಲ. मेरा जीवन बहुत ही खराब था. ನನ್ನ ಜೀವಿತ ಬಹಳ ಕೆಟ್ಟದಾಗಿತ್ತು. मैं नशे में था. ನಾನು ಕುಡಿಯುವನಾಗಿದ್ದೆ. मैं झगड़े में था. ಜಗಳ ಮಾಡುವನಾಗಿದ್ದೆ. और दिन रात मैं ड्रिंक को करता था. ಹಗಲು ರಾತ್ರಿ ಕುಡಿತಲೇ ಇರ್ತಿದ್ದೆ. जब तक मैं दारू नहीं पीता था, ಎಲ್ಲಿವರೆಗೂ ನಾನು ಕುಡಿಯೋದಿಲ್ಲವೋ तब तक मुझे चैन नहीं आती ಅಲ್ಲಿವರೆಗೂ थी. ನನಗೆ ಸಮಾಧಾನವೇ ಇರ್ತಿರಲಿಲ್ಲ. क्योंकि मेरे अंदर वो दुष्ट आत्मा बैठी थी. ಯಾಕಂದ್ರೆ ನನ್ನೊಳಗೆ ಆ ದುಷ್ಟ ಆತ್ಮವು ಇತ್ತು.
और मैं दिन रात शैतान की भक्ति को करता था। ನಾನು ಹಗಲು ರಾತ್ರಿ ಸೈತಾನ ಕಾರ್ಯಗಳನ್ನು ಮಾಡ್ತಾ ಇದ್ದೆ. मैं अपने परमेश्वर को जानता नहीं था। ನಾನು ನನ್ನ ದೇವರನ್ನ ತಿಳಿದವನಾಗಿರ್ಲಿಲ್ಲ. मैं दूसरे स्थान पर भी जाता था। ಬೇರೆ 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 ಕಡೆಗಳಿಗೂ ನಾನು ಹೋಗ್ತಾ ಇದ್ದೆ. अपने सिर को झुकाता था ನನ್ನ ತಲೆಯನ್ನು ಬಾಗಿಸ್ತಾ ಇದ್ದೆ. और मेरा जीवन मौत की ओर जा रहा था। ನನ್ನ ಜೀವಿತವು ಸಾವಿನೆಡೆಗೆ ಹೋಗುತ್ತಾ ಇತ್ತು. और मेरी फैमिली मुझसे बहुत ही दुखी थी। ನನ್ನ ಕುಟುಂಬವು ನನ್ನ ನೋಡಿ ಬಹಳ ದುಃಖವಾಗಿತ್ತು. और मैं जिंदगी से भागना चाहता था। ನಾನು ಈ ಜೀವಿತದಿಂದ ಓಡಲು ಇಷ್ಟಪಟ್ಟಿದ್ದೆ. और मेरे परमेश्वर ने जब मेरे पर अनुग्रह किया, ನನ್ನ ದೇವರು ನನ್ನ ಮೇಲೆ ಅನುಗ್ರಹ ಮಾಡಿದಾಗ, क्योंकि मेरे परमेश्वर की नजर मेरे ऊपर थी, ನನ್ನ ದೇವರ ದೃಷ್ಟಿಯು ನನ್ನ ಮೇಲೆ ಇತ್ತು. आज भी मेरे परमेश्वर की नजर आपके ऊपर है मेरे ಈ प्रिय। ದಿನವೂ ಕೂಡ ನನ್ನ ದೇವರ ದೃಷ್ಟಿಯು ನಿಮ್ಮ ಮೇಲಿದೆ. मैंने बहुत बार मरने की कोशिश की। ಅನೇಕ ಸಾರಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟೆ. मैंने छत से छलांग लगाई, ನಾನು ಬಿಲ್ಡಿಂಗ್ ಇಂದ ನಾನು ಎಗರಿ ಬಿಟ್ಟೆ मरने के लिए, ಸಾಯುವುದಕ್ಕಾಗಿ. पर मेरा परमेश्वर मुझे जीवन देना चाहता था। ನನ್ನ ದೇವರು ನನಗೆ ಜೀವವನ್ನು ಕೊಡಲು क्योंकि मेरे ಇಷ್ಟಪಟ್ಟಿದ್ದನು. परमेश्वर की योजना मेरे जीवन में अद्भुत थी। ನನ್ನ ಜೀವಿತದಲ್ಲಿ ನನ್ನ ದೇವರ ಯೋಜನೆ ಅದ್ಭುತವಾಗಿತ್ತು. इसीलिए मैंने पहले बताया है ಅದಕ್ಕೋಸ್ಕರವೇ ನಾನು ಕಾಪಾಡಲ್ಪಟ್ಟೆ. कि आप आम लोग नहीं हैं। ಆದ್ದರಿಂದಲೇ ಮುಂಚಿತವಾಗಿ ನಾನು ಹೇಳಿದೆ, ನೀವು ಸಾಮಾನ್ಯದವರಲ್ಲ. आपके जीवन में परमेश्वर की बहुत बड़ी योजना है। ನಿಮ್ಮ ಜೀವಿತದಲ್ಲಿ ದೇವರ ಯೋಜನೆ ದೊಡ್ಡದಾಗಿದೆ. मैं दर दर भटकता था, मैं भटक रहा था ನಾನು ಮನಸ್ಸಿನಲ್ಲಿ ಆ ಕಡೆ ಈ ಕಡೆ ತಡವರಿಸ್ತಾ ಇದ್ದೆ. कि मैं मर जाऊं, ನಾನು ಸತ್ತೋಗ್ಬಿಡ್ಲಿ, मैं इस दुनिया को छोड़ दूं। ಈ ಲೋಕವನ್ನ ಬಿಟ್ಟು ಹೋಗಿ ಬಿಡೋಣ. पर मुझे ये नहीं मालूम था कि मेरे यीशु ने मेरे लिए जान दी है ताकि मैं जीवता रहूं। ಆದ್ರೆ ಇದು ನನಗೆ ಗೊತ್ತಿರಲಿಲ್ಲ, ನಾನು ಬದುಕಬೇಕೆಂದು ನನ್ನ ದೇವರು ಜೀವ ಕೊಟ್ಟಿದ್ದಾನೆ जब ಅಂತ. मुझे सच्चे परमेश्वर से मुलाकात हुई, ಯಾವಾಗ ಸತ್ಯ ದೇವರೊಟ್ಟಿಗೆ ನಾನು ಸಂದರ್ಶನ ಮಾಡಿದೆನೋ, मेरा जीवन बदल ನನ್ನ गया। ಜೀವಿತ ಬದಲಾಯಿತು. मेरे जीवन में मेरा यीशु आ गया, ನನ್ನ ಜೀವಿತದಲ್ಲಿ ನನ್ನ ಯೇಸು ಬಂದನು. क्योंकि मेरे जीवन में परमेश्वर का प्लान था। ಯಾಕಂದ್ರೆ ಯೇಸು, ನನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನ ಯೋಜನೆಗಳಿತ್ತು. और मेरा जीवन परमेश्वर ने बदला। ನನ್ನ ಜೀವಿತವನ್ನ ದೇವರು ಬದಲಿಸಿದರು. मेरे घर में, मेरे जीवन में परमेश्वर ने बहुत अद्भुत काम किए हैं। ನನ್ನ ಮನೆಯಲ್ಲಿ, ನನ್ನ ಕುಟುಂಬದಲ್ಲಿ ಬಹಳ ದೊಡ್ಡದಾದ ಅದ್ಭುತಗಳನ್ನ ಮಾಡಿದ್ದಾರೆ. मैं इस माइक को पकड़ने के लिए भी डरता था। ನಾನು ಈ ಒಂದು ಮಾರ್ಗವನ್ನು ಹಿಡಿಯಲು ಹೆದರ್ತಾ ಇದ್ದೆ. मैं बोल नहीं सकता था, ನಾನು ಮಾತನಾಡಲಿಕ್ಕೆ ಆಗ್ತಾ ಇರಲಿಲ್ಲ. ನನ್ನಿಂದ मेरे हाथ पैर कांपने लगते थे। ನನ್ನ ಕೈ ಕಾಲುಗಳು ನಡೆಯುತ್ತಾ ಇದ್ದವು. पर जब मेरे अंदर यीशु मसीह आया, ಅದು ಯಾವಾಗ ನನ್ನೊಳಗೆ ಯೇಸು ಕ್ರಿಸ್ತನು ಬಂದನು, जब मेरे अंदर पवित्र आत्मा आई, ಯಾವಾಗ ಪವಿತ್ರಾತ್ಮ ನನ್ನೊಳಗೆ ಬಂದನು, तो मैं यीशु मसीह में सब कुछ कर सकता ನಾನು हूँ। ಕ್ರಿಸ್ತನಲ್ಲಿ ಎಲ್ಲವೂ ಆಗಿಬಿಟ್ಟೆ. क्योंकि परमेश्वर मुझे दलेरी देता है, ಯಾಕಂದ್ರೆ ದೇವರು ನನಗೆ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. क्योंकि उसने कहा मैं तुझे डर का नहीं, ಆತ ನನ್ನ ಒಳಗೆ ಬಂದ ಮೇಲೆ ನಾನು ಭಯಪಡೋದಿಲ್ಲ, सामर्थ का आत्मा दिया है। ಸಾಮರ್ಥ್ಯ ಆತ್ಮವನ್ನು ಕೊಟ್ಟ. तो आज हमें भी डरना नहीं है, ಈ ದಿನವೂ ಕೂಡ ನಾವು ಭಯಪಡುವ ಅವಶ್ಯಕತೆ ಇಲ್ಲ. क्योंकि हमारे पास वो है, ಯಾಕಂದ್ರೆ ನಮ್ಮ ಜೊತೆಗೆ ಆತನಿದ್ದಾನೆ. वो सब कुछ करने की सामर्थ्य रखता है। ಎಲ್ಲವನ್ನ ಮಾಡಲು हम ಸರ್ವಶಕ್ತನಾಗಿದ್ದಾನೆ. उसमें सब कुछ कर सकते हैं, ನಾವು ಆತನ ಮುಖಾಂತರ ಎಲ್ಲವನ್ನ ಮಾಡಲು ಸಾಧ್ಯವಾಗುತ್ತದೆ. क्योंकि वो ऐसा परमेश्वर है। ಯಾಕಂದ್ರೆ ಆತನು ಅಷ್ಟು ದೊಡ್ಡ ಸರ್ವಶಕ್ತನಾಗಿದ್ದಾನೆ. इसीलिए वो बोलता है, ಅದರಿಂದಲೇ ಆತನು ಹೇಳ್ತಾನೆ, अगर तू मौत की वादी में भी जाए, ನೀನು ಮರಣದ ಅಂಧಕಾರದಲ್ಲಿ ಹೋದರೂ ಕೂಡ मैं तेरे संग हूँ। ನಾನು ನಿನ್ನ ಜೊತೆಗಿದ್ದೇನೆ. इसीलिए हमें डरना नहीं है। ಆದ್ರಿಂದ ಹೆದರುವ ಅವಶ್ಯಕತೆ ಇಲ್ಲ. हम अद्भुत परमेश्वर की उपासना करते ನಾವು हैं, ಅದ್ಭುತ ದೇವರಾದ ಕರ್ತನನ್ನ ನಾವು ಹಿಂಬಾಲಿಸುವರಾಗಿದ್ದೇವೆ. जिसने ये सारी सृष्टि को रचा। ದೇವರು ಈ ಸೃಷ್ಟಿಯನ್ನೆಲ್ಲ ಉಂಟು ಮಾಡಿದರು. मैं कल सब कुछ देख के बहुत आनंद हुआ, ನಾ ಎಲ್ಲವನ್ನ ಪ್ರಕೃತಿಯ ಈ ಸೌಂದರ್ಯ ನೋಡಿ ಸಂತೋಷಗೊಂಡೆ. और मैंने प्रभु का धन्यवाद किया ನಾನು ದೇವರಿಗೆ ಮಹಿಮೆಯನ್ನು ಸಲ್ಲಿಸಿದೆ. कि प्रभु आप अपने लोगों से कितना प्रेम करते हैं। ದೇವರೇ, ನಿನ್ನ ಮಕ್ಕಳೊಟ್ಟಿಗೆ ನೀವು ಎಷ್ಟು ಪ್ರೀತಿ ಮಾಡ್ತೀರಾ. आपने इंसान को कितना प्रेम किया, ನೀವು ಮನುಷ್ಯರನ್ನ ಎಷ್ಟಾಗಿ ಪ್ರೀತಿ ಮಾಡಿದ್ದೀರಿ. आपने सब कुछ मुहैया कर दिया। ನೀವು ಎಷ್ಟು ಮನುಷ್ಯರಿಗಾಗಿ ಅದ್ಭುತಗಳನ್ನ ಮಾಡಿದ್ದೀರಾ. ये है हमारा परमेश्वर, ಇದೇ ನಮ್ಮ ದೇವರು, ये है हमारा खुदा, ಇದೇ ನಮ್ಮ ಕರ್ತನು. क्योंकि वो हर समय में
हर वक्त में हमें महिया करने वाला परमेश्वर है। ಎಲ್ಲಾ ಸಮಯದಲ್ಲೂ ಎಲ್ಲಾ ವೇಳೆಯಲ್ಲೂ ನಮ್ಮನ್ನ ಮಹಿಮೆ ಪಡಿಸುವಂತ ದೇವರಾಗಿದ್ದಾನೆ। हम किसी भी परिस्थिति में क्यों ना हो, ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ वो हर परिस्थिति को बदलने की सामर्थ्य ಎಲ್ಲಾ रखता है। ಪರಿಸ್ಥಿತಿಯನ್ನು ಬದಲಿಸಲು ಆತನು ಶಕ್ತನಾಗಿದ್ದಾನೆ। इसीलिए उसका वादा हमारे साथ है ಆದ್ದರಿಂದಲೇ ಆತನ ವಾಗ್ದಾನವು ನಮ್ಮ ಜೊತೆಯಲ್ಲಿದೆ। कि जहां मैं हूं तुम भी वहां होगो। ನಾನು ಎಲ್ಲಿರ್ತೇನೋ ನೀವಿಯೂ ಅಲ್ಲೇ ಇರಬೇಕು। हालेलुया, ಹಲ್ಲೆಲೂಯಾ। हालेलुया। मेरे घर में अद्भुत परमेश्वर ने काम किया है। ನನ್ನ ಮನೆಯಲ್ಲಿ ದೇವರು ಅದ್ಭುತವಾದ ಕಾರ್ಯಗಳನ್ನು मेरा ಮಾಡಿದರು। बड़ा बेटा बोल नहीं सकता था, ನನ್ನ ದೊಡ್ಡ ಮಗ ಮಾತನಾಡಲಿಕ್ಕೆ ಆಗ್ತಾ वो सही ಇರಲಿಲ್ಲ, तरीके से बोलता नहीं था। ಸರಿಯಾಗಿ ಮಾತನಾಡ್ತಾ ಇದ್ದಿಲ್ಲ, ತೊದಲುತ್ತಾ ಇದ್ದ। परमेश्वर ने उसको छंगा किया। ಕರ್ತನಾದ ದೇವರವನನ್ನ ಏನು ಗುಣಪಡಿಸಿದನು। आज मेरी पत्नी मेरे बीच हमारे बीच में है। ಪಾಸ್ಟರ್ ಹೆಂಡತಿ ನಮ್ಮ ಮಧ್ಯದಲ್ಲಿ ಇದ್ದಾರೆ। आज उनके जीवन में परमेश्वर ने बड़े अद्भुत काम किए ಅವರ हैं। ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ। उसके पित्ते में जो स्टोन आ चुका था, यहाँ पे ಓಕೆ, ಆ ಶ್ವಾಸಕೋಶದಲ್ಲಿ ಒಂದು ಸ್ಟೋನ್ ಆಗಿತ್ತಂತೆ। और सब लोग बोलते थे कि ऑपरेशन कराना पड़ेगा। ಎಲ್ಲರೂ ಹೇಳ್ತಾ ಇದ್ರು ಆಪರೇಷನ್ ಮಾಡಿ ತೆಗಿಬೇಕು ಅದನ್ನ। तो वो सिर्फ उसका परमेश्वर पर भरोसा था। ನಮಗೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ वो ಇತ್ತು। कहती मैं ऑपरेशन नहीं कराऊंगी। ಅವ್ರು ಹೇಳಿದ್ರು ನಾವು ಆಪರೇಷನ್ ಮಾಡಿಸೋದಿಲ್ಲ। तो जब आज उसका यही विश्वास है, उसने कभी भी ऑपरेशन नहीं कराया ಇವತ್ತು ಕೂಡ ಅದೇ ನಂಬಿಕೆಯಲ್ಲಿದ್ದಾರೆ, ಇದುವರೆಗೂ ಕೂಡ ಆಪರೇಷನ್ ಮಾಡಿಸಿಲ್ಲ। और परमेश्वर ने उनको चंगा किया है। ದೇವರವರಿಗೆ ಗುಣಪಡಿಸಿದರು। क्योंकि हमारा परमेश्वर छंगा करने वाला परमेश्वर है। ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ। हमारे जीवन में परमेश्वर ने बहुत अद्भुत काम किए ನಮ್ಮ हैं। ಜೀವಿತದಲ್ಲಿ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ। और सबसे बड़ी बात है कि परमेश्वर ने हमारे पर बड़ा अनुग्रह किया है। ನಮ್ಮ ಜೀವಿತದಲ್ಲಿ ಬಹಳವಾದ ಅನುಗ್ರಹಗಳನ್ನು ಕೊಟ್ಟಿದ್ದಾರೆ। हमें सच्चाई का पता चला है ಸತ್ಯದ ಅರಿವಾಯಿತು कि यीशु मसीह ही सब कुछ करने की सामर्थ्य ಯೇಸು रखता है। ಕ್ರಿಸ್ತನೊಬ್ಬನೇ ಎಲ್ಲವನ್ನ ಮಾಡಲು ಶಕ್ತನಾಗಿದ್ದಾನೆ वही ಎಂದು। जीवन देता है, ಆತನೇ ಜೀವವನ್ನು ಕೊಡುತ್ತಾನೆ, वही छंगा करता ಅವರೇ है, ಅದ್ಭುತಗಳನ್ನ ಮಾಡ್ತಾರೆ, वही हमें चलाता ಅವರೇ है। ನಮ್ಮನ್ನು ನಡೆಸುವವರಾಗಿದ್ದಾರೆ। आज अगर मैं आपके बीच हूं, ಇವತ್ತು ನಿಮ್ಮ ಮಧ್ಯದಲ್ಲಿ ನಾನು ನಿಂತಿದ್ದೇನೆಂದರೆ ये सिर्फ उसका अनुग्रह है, ಶುದ್ಧ ಆತನ ಕೃಪೆ, सिर्फ उसका अनुग्रह ಆತನ है। ಶುದ್ಧ ಕೃಪೆ। मेरा मुझ में कुछ भी नहीं है। ನನ್ನಲ್ಲೇನೂ ಇಲ್ಲ। और मैं हमेशा ये प्रार्थना करता हूं ನಾನು ಯಾವಾಗಲೂ ಇದೇ कि ರೀತಿಯಾಗಿ ಪ್ರಾರ್ಥನೆ परमेश्वर ಮಾಡ್ತೇನೆ, मुझे आप कहीं भी लेकर जाओ, ದೇವರೇ ನೀನು ಎಲ್ಲಿ ಬೇಕಾದ್ರೂ ನನ್ನ ಕರೆದುಕೊಂಡು मेरे ಹೋಗು। अंदर कभी घमंड ना आने पाए। ನನ್ನೊಳಗೆ ಯಾವತ್ತು ನಾನು ಅನ್ನೋದು मैं ಬರಬಾರದು। जैसे आपने मुझे बनाया है, ಯಾವ ರೀತಿಯಾಗಿ ನೀನು ನನ್ನನ್ನು ಸೃಷ್ಟಿ मैं ಮಾಡಿದ್ಯೋ वैसे आपके बीच चलूं। ನಾನು ಅದೇ ರೀತಿಯಾಗಿ ನಿನ್ನ ಮಧ್ಯದಲ್ಲಿ मेरे ಇರಬೇಕು। कभी भी अंदर लालच ना आए। ನನ್ನೊಳಗೆ ಯಾವಾಗಲೂ ಆಸೆಯು ಬರಬಾರದು। मैं अधीन होकर आपके बीच चलने पाऊं। ದೀನ ಭಾವದಿಂದ ನಿನ್ನ ಜೊತೆಗೆ ನಡೆಯಲಿಕ್ಕೆ ಸಹಾಯ मैं ಮಾಡು। आज्ञाकारी पे चलने ನಾನು पाऊं। ವಾಕ್ಯಗಳನ್ನ ಓದಿ ವಿಧೇಯನಾಗಿ ನಡೆಯುವಂತೆ ಸಹಾಯ ಮಾಡು। क्योंकि आज्ञा हमें परमेश्वर में चलाती है। ಏಕೆಂದ್ರೆ ವಿಧೇಯತೆ ನಮ್ಮನ್ನು ದೇವರಲ್ಲಿ ನಡೆಸುತ್ತದೆ। अगर हम आज अपने सेवक का आज्ञाकारी करते हैं, ಇವತ್ತು ನಮ್ಮ ಸೇವಕರಿಗೆ ನಾವು ವಿಧೇಯರಾಗಿ ನಡೆಯುವುದಾದರೆ, उनके अधीन चलते ಅವರ हैं, ಅಧೀನದಲ್ಲಿ ನಡೀತೇವೆಂದರೆ परमेश्वर हमें ब्लेस करता है। ದೇವರು ನಮ್ಮನ್ನು ಆಶೀರ್ವಾದ ಮಾಡಲು और मैं ಶಕ್ತನಾಗಿದ್ದಾನೆ। आपको ये बताना चाहता हूं, ನಾನು ಇದನ್ನು ಹೇಳಲು ನಿಮಗೆ ಇಷ್ಟಪಡ್ತೇನೆ, बिना हमारे सेवक से ದೇವ ಸೇವಕರಿಲ್ಲದೆ कोई भी हमें आशीष मिलेगी नहीं। ಯಾವ ಆಶೀರ್ವಾದ ನಮಗೆ ಸಿಗೋದಿಲ್ಲ, वो उनके बीच से होकर हमें मिलेगी। ಅವರ ಮುಖಾಂತರವಾಗಿಯೇ ನಮಗೆ ಸಿಗ್ತದೆ। परमेश्वर अपने सेवक को कभी भी ओवरटेक नहीं करता। ದೇವರು ತನ್ನ ಸೇವಕರನ್ನು ಬಿಟ್ಟು ಬೇರೆ ಕಾರ್ಯಗಳನ್ನು ಯಾವತ್ತೂ वो ಮಾಡೋದಿಲ್ಲ। उनके बीच से हमें आशीष देता ಅವರ है। ಮುಖಾಂತರವೇ ನಮಗೆ ಆಶೀರ್ವಾದವನ್ನು ಕೊಡ್ತಾರೆ। इसीलिए हमें ಆದ್ದರಿಂದಲೇ ನಾವು परमेश्वर के ದೇವರ और प्रभु जो हमें सेवक दिया है, ದೇವರು ನಮಗೆ ಕೊಟ್ಟಿರುವಂತ ಸೇವಕರಿಗಾಗಿ उसके अधीन रहना ಅವರ है, ಅಧೀನತೆಯಲ್ಲಿ ಇರಬೇಕು, उनकी आज्ञाकारी में रहना है। ಅವರ ಅಧೀನದಲ್ಲಿ ನಾವು ಇರುವವರಾಗಿರ್ಬೇಕು। जो हमें वो कहते हैं, ಅವ್ರು ಏನನ್ನು ಹೇಳ್ತಾರೋ हमें उस पर चलना है। ನಾವು ಅದರಲ್ಲಿ ನಡೆಯಬೇಕು। तब हम परमेश्वर के उस आशीष को पाएंगे। ಆಗಲೇ ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ। मैं आज अगर प्रचार करता हूं, ನಾನಿಂದು ಈ ಸ್ವಾರ್ಥೆಯನ್ನು ಸಾರ್ತೇನೆ, परमेश्वर की महिमा करता हूं, ದೇವರ ಮಹಿಮೆ ಪಡಿಸ್ತೇನೆ, मैं आज भी अपने सेवक के अधीन चलता हूं, ಈಗಲೂ ಕೂಡ ನಾನು ಸೇವಕರ मैं उनके आज्ञाकारी में रहता हूं, ಅವರ ಅಧೀನದಲ್ಲೇ ನಡೀತಾ ಇದ್ದೇನೆ। मैं उनको जो बातें अब तक पूछता हूं,
ಇದುವರೆಗೂ ಅವ್ರು ಕೇಳ್ತಾ ಇರ್ತೇನೆ ನಮ್ಮ ಸೇವಕರಿಗೆ. मैं ये नहीं कहता कि मुझे सब कुछ पता चल गया है, ನಾ ಇದನ್ನ ಹೇಳೋದಿಲ್ಲ ನನಗೆಲ್ಲ ಗೊತ್ತಿದೆ ಅಂತ. क्योंकि यीशु मसीह अपने बाप के आखिर तक अधीन रहा. ಯೇಸು ಕ್ರಿಸ್ತನು ತಂದೆಯಾದ ದೇವರಿಗೆ ಕಡೆಯ ತನಕ ವಿಧೇಯನಾಗಿದ್ದನು. इसीलिए उसको स्वर्ग में सिंहासन मिला. ಆದ್ದರಿಂದಲೇ ಯೇಸು ಕ್ರಿಸ್ತನಿಗೆ ಸ್ವರ್ಗದಲ್ಲಿ ಸಿಂಹಾಸನವು ಸಿಕ್ಕಿತು. अगर आप चाहते हैं ನೀವು ಇದೇ ರೀತಿಯಾಗಿ ಇಷ್ಟಪಡುವುದಾದ್ರೆ कि मैं परमेश्वर में बढ़ूं या बढ़ूं, ದೇವರಲ್ಲಿ ನಾನು ಇನ್ನು ಬೆಳೆಯಬೇಕು, ಆಶೀರ್ವಾದ ಹೊಂದಿಕೊಳ್ಳಬೇಕೆಂದರೆ तो आपको आज्ञाकारी में रहना है, ನೀವು ವಿಧೇಯರಾಗಿ ನಡೆಯಬೇಕು, आपको अधीन रहना है ಅಧೀನರಾಗಿ ನಡೆಯಬೇಕು, और लगातार परमेश्वर में बढ़ना है. ಯಾವಾಗಲೂ ದೇವರಲ್ಲಿ ಬೆಳೆಯುವರಾಗಿರಬೇಕು. पास्टर मानव मुझसे बात कर रहे थे ಪಾಸ್ಟ್ ಮಾನವರು ಮಾತನಾಡ್ತಾ ಇದ್ರು कि परमेश्वर ने हमें बहुत बड़ा दर्शन दिया है. ದೇವರು ನಮಗೆ ದೊಡ್ಡ ದರ್ಶನವನ್ನು ಕೊಟ್ಟಿದ್ದಾರೆ. हम हर स्टेट में जाते हैं प्रार्थना के लिए, ಪ್ರತಿಯೊಂದು ರಾಜ್ಯಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತೇವೆ. और मैं इस बोझ से बहुत आनंदित हुआ ಆ ಒಂದು ವಿಷಯವನ್ನು ಕೇಳಿ ನಾನು ಆನಂದಗೊಂಡೆ. कि प्रभु आपने अपने सेवकों को इतना बोझ दिया है ದೇವರೇ ನಿನ್ನ ಸೇವಕರಿಗೆ ಇಂಥ ಭಾರವನ್ನ ನೀನು कि ಕೊಟ್ಟಿದ್ದೀಯ. हर स्टेट में जाकर उनके लिए प्रार्थना करते हैं, ರಾಜ್ಯಕ್ಕಾಗಿ ರಾಜ್ಯದ ಜನರಿಗಾಗಿ ಪ್ರಾರ್ಥನೆ ಮಾಡೋದು, उनकी गवर्नमेंट के लिए प्रार्थना करते ಅವರ हैं. ಗೌರ್ಮೆಂಟ್ಗಾಗಿ ಪ್ರಾರ್ಥನೆ ಮಾಡೋದು. सी बात, इस बात से मैं बहुत आशीष हुआ हूं. ಇದನ್ನ ಕೇಳಿ ನಾನು ಬಹಳ ಸಂತೋಷಗೊಂಡೆ. ये कोई कर सकता है, ये हर इंसान नहीं कर सकता. ಎಲ್ಲರೂ ಮಾಡಲು ಸಾಧ್ಯವಿಲ್ಲ. जिसको परमेश्वर से प्रेम हो ಯಾರಿಗೆ ದೇವರ ಪ್ರೀತಿ ಅಧಿಕವಾಗಿರ್ತದೋ वो ही कर सकता ಅವರು है. ಮಾತ್ರ ಮಾಡಲು ಸಾಧ್ಯ. और धन्यवाद करते हैं परमेश्वर का. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. तो अब हम वचन में जाएंगे. ದೇವರ हालेलुया. ವಾಕ್ಯದೊಳಗೆ ನಾವೀಗ ಹೋಗೋಣ. तो हम वचन से पहले प्रार्थना में जाएंगे. ವಾಕ್ಯಕ್ಕೆ ಮುಂಚಿತವಾಗಿ ಪ್ರಾರ್ಥನೆಯಲ್ಲಿ ಹೋಗೋಣ. आइए सब अपनी आंखों को बंद ಕಣ್ಣುಗಳನ್ನು करेंगे. ಮುಚ್ಚಿ ಪ್ರಾರ್ಥನೆ ಮಾಡೋಣ. स्वर्गीय पिता, ಪರಲೋಕದ ತಂದೆ, प्रभु हम धन्यवाद करते हैं ತಂದೆ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. इस अद्भुत समय के ಈ लिए, ಅದ್ಭುತ ಸಮಯಕ್ಕಾಗಿ, प्रभु इस जगह के लिए, ಈ ಒಂದು ಸ್ಥಳಕ್ಕಾಗಿ, प्रभु आपके दास के लिए, ದೇವರೇ ನಿನ್ನ ಸೇವಕರಿಗಾಗಿ, उनकी पूरी फैमिली के ಅವರ लिए, ಕುಟುಂಬಕ್ಕಾಗಿ, प्रभु जो लोग दिए हैं उनके लिए धन्यवाद करते हैं. ಕೊಟ್ಟಿರುವಂತ ಎಲ್ಲ ಸಭೆ ವಿಶ್ವಾಸಿಗಳಿಗಾಗಿ, प्रभु आज आपने प्रभु मुझे इस जगह पर खड़ा ಈ किया है. ಸ್ಥಳದಲ್ಲಿ ನೀನು ನನ್ನನ್ನು ಕರೆದುಕೊಂಡು ಬಂದು ನಿಲ್ಲಿಸಿದೆ. पवित्र आत्मा जी बात कीजिए. ಪವಿತ್ರ ಆತ್ಮನೇನು ಮಾತನಾಡು. हम सुनने के लिए तैयार हैं. ನಾವು ಕೇಳುವುದಕ್ಕೆ ಸಿದ್ಧರಾಗ್ತೇವೆ. पवित्र आत्मा सिर्फ आप बोलें. ಪವಿತ್ರ ಆತ್ಮನೇ ನೀನು ಹೇಳು, ನೀನು प्रभु ಮಾತನಾಡು. ना मेरी शक्ति से, ನನ್ನ ಶಕ್ತಿಯಿಂದಲೋ ना कुवत से, ನನ್ನ ಬುದ್ಧಿಯಿಂದಲೋ, सिर्फ आपकी आत्मा के ನಾನು द्वारा. ಹೇಳದೆ ಪವಿತ್ರ ಆತ್ಮನೇ ನಿನ್ನ ಸಹಾಯದಿಂದ ಹೇಳುವಂತೆ ಸಹಾಯ ಮಾಡು. प्रभु हमारी मदद कीजिए, ದೇವರೇ ನಮಗೆ ಸಹಾಯ ಮಾಡಿ. हमसे बात कीजिए, ನಮ್ಮೊಟ್ಟಿಗೆ ಮಾತನಾಡು. हमारे विश्वास को आप कीजिए, ನಮ್ಮ ವಿಶ್ವಾಸವನ್ನು ದೃಢಗೊಳಿಸು, ताकि हम आपके में बढ़ सकें. ನಾವು ಆತನಲ್ಲಿ ಬೆಳೆಯುವಂತೆ. प्रभु हम सारा समय ದೇವರೇ ಎಲ್ಲ ಸಮಯವನ್ನ आपको देते हैं. ನಿನಗೆ ಕೊಡ್ತೇವೆ. यीशु मसीह के नाम से मांगते हैं. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆ. हालेलुया, ಆಮೆನ್. हालेलुया, ಹಲ್ಲೆಲೂಯಾ. हालेलुया. तो हम आज एक कहानी के बारे में सीखेंगे, ಒಂದು ಸಾಮ್ಯವನ್ನು ನಾವು ಕುರಿತು ಧ್ಯಾನ ಮಾಡಿಕೊಳ್ಳೋಣ. एक औरत के बारे में सीखेंगे, ಒಂದು ಸಹೋದರಿಯ ಕುರಿತು ನಾವು उसके विश्वास के बारे में ಅವಳ सीखेंगे ನಂಬಿಕೆಯ ಕುರಿತು ನಾವು ಇವತ್ತು कि उसका विश्वास यीशु मसीह पर कितना था. ಅವಳ ನಂಬಿಕೆ ಯೇಸು ಕ್ರಿಸ್ತನ ಮೇಲೆ ಎಷ್ಟಾಗಿತ್ತು. हालेलुया, ಹಲ್ಲೆಲೂಯಾ. हालेलुया. और बिना विश्वास से हम परमेश्वर को खुश नहीं कर सकते. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. अगर हमारे अंदर विश्वास है ನಮ್ಮಲ್ಲಿ ನಂಬಿಕೆ ಇದ್ದರೆ तो परमेश्वर हमारे लिए सब कुछ कर सकता ದೇವರು है. ನಮಗೋಸ್ಕರ ಎಲ್ಲವನ್ನು ಮಾಡಲು वो हर ಸಿದ್ಧನಾಗಿದ್ದಾನೆ. रास्ता ओपन कर ಎಲ್ಲ सकता है. ಮಾರ್ಗಗಳನ್ನು ತೆರೆಯಲು ಆತನು ಸಿದ್ಧನಾಗಿದ್ದಾನೆ. हम कहीं भी हो, ನಾವು ಎಲ್ಲೇ ಇದ್ದರು, किसी जगह पर ಯಾವ भी हो, ಸ್ಥಳದಲ್ಲೇ ಇದ್ದರು, अगर हमारा विश्वास ನಮ್ಮ है ನಂಬಿಕೆ ನಮ್ಮಲ್ಲಿ ಇದ್ದರೆ तो परमेश्वर हमारे लिए सब कुछ कर सकता ದೇವರು है. ನಮಗೋಸ್ಕರ ಎಲ್ಲರೂ ಮಾಡಲು क्योंकि ಶಕ್ತನಾಗಿದ್ದಾನೆ. हमारा परमेश्वर अद्भुत परमेश्वर ಏಕೆಂದರೆ ನಮ್ಮ ದೇವರು है. ಅದ್ಭುತ ಸ್ವರೂಪನಾಗಿದ್ದಾನೆ. हम उसके बगैर कुछ भी नहीं है. ಆತನ ಹೊರತಾಗಿ ನಾವೇನು ಮಾಡಲು ಸಾಧ್ಯವಿಲ್ಲ. अगर हमारा विश्वास उस पर है, ನಮ್ಮ ನಂಬಿಕೆ ಆತನ ಮೇಲಿದ್ದರೆ, अगर हमारा फेथ उस पर है, ನಂಬಿಕೆ ಆತನ ಮೇಲಿದ್ದರೆ तो हमें वो सब कुछ देने की सामर्थ्य रखता है. ಎಲ್ಲವನ್ನು ಕೊಡಲು ಶಕ್ತನಾಗಿ, वो हमें गरीबी से भी उठाने की सामर्थ्य रखता है. ಅವನು ಕೆಳಗಿನಿಂದ ಮೇಲೆ ಎಬ್ಬಿಸಲು ಆತನು ಶಕ್ತನಾಗಿದ್ದಾನೆ. क्योंकि ये मैंने अनुभव किया है. ನಾನು ಇದನ್ನ ಅನುಭವಿಸಿದ್ದೇನೆ.
क्योंकि मेरा परमेश्वर मुझे समय समय में सब कुछ देता है। ನನ್ನ ದೇವರು ಎಲ್ಲಾ ಸಮಯದಲ್ಲಿ ಆ ಸಮಯಕ್ಕೆ ನನಗೆ ಏನು ಬೇಕು और मैं ಎಲ್ಲವನ್ನೂ एक ಕೊಡ್ತಾರೆ. अद्भुत गवाही को बताना ಒಂದು चाहता हूँ। ಅದ್ಭುತ ಒಂದು ಸಾಕ್ಷಿನ ಹೇಳಲು ಇಷ್ಟಪಡುತ್ತೇನೆ. मेरा जहां का प्लान कैंसिल होने वाला था, ಇಲ್ಲಿಗೆ ಬರುವಂತ ಒಂದು ಪ್ಲಾನ್ ಕ್ಯಾನ್ಸಲ್ ಆಗ್ಬೇಕಾಗಿತ್ತು. क्योंकि मेरे पास पैसे की प्रॉब्लम आ गई थी। ನನ್ನ ಬಳಿ ಹಣದ ಕೊರತೆ ಬಂದಿತ್ತು. मैं प्रार्थना में बैठा, ನಾನು ಪ್ರಾರ್ಥನೆಯಲ್ಲಿ ಕೂತಿದ್ದೆ. परमेश्वर मैं क्या करूं? ದೇವರೇ ನಾನು ಏನ್ ಮಾಡ್ಲಿ? तो परमेश्वर ने मुझे कहा, ದೇವರು ನನಗೆ ಹೇಳಿದ್ರು, मैं हूं जो हूं। ನಾನು ಇದ್ದೇನೆ, ಅದೇ ಸಾಕು. हालेलुया, Hallelujah. हालेलुया, हालेलुया। Hallelujah. क्योंकि मेरा परमेश्वर अद्भुत परमेश्वर है। ದೇವರು ಅದ್ಭುತ ಮಾಡುವಂತ ದೇವರಾಗಿದ್ದಾನೆ. मुझे नहीं मालूम था कि मेरे अकाउंट में कैसे पैसे आए। ನನಗೆ ಗೊತ್ತಿಲ್ಲ ನನ್ನ ಅಕೌಂಟ್ ಅಲ್ಲಿ ಹೇಗೆ ಹಣ ಬಂತು. लोगों के बीच परमेश्वर ने डाला ಅನೇಕರ ಹೃದಯದಲ್ಲಿ ದೇವರು ಮಾತನಾಡಿದ. और मेरी कलीसिया के बीच जो कवैत में लोग मुझे दिए हैं, ಕುವೈತ್ ಅಲ್ಲಿ ನನ್ನ ಸಭೆಯನ್ನು ದೇವರು ಕೊಟ್ಟಿರುವಂತ ಸಭೆಯನ್ನು, इन दिनों में उनके बीच एक भाई था। ಈ ದಿನಗಳಲ್ಲಿ ಅವರ ಮಧ್ಯದಲ್ಲಿ ಒಬ್ಬ ಸಹೋದರನಿದ್ದ. परमेश्वर ने उसके अद्भुत काम किया जीवन में। ಅವರ ಜೀವಿತದಲ್ಲಿ ಒಂದು ಅದ್ಭುತ ಜೀವಿತ ಕಾರ್ಯವನ್ನು ಮಾಡಿದ. उसका वीजा नहीं लग रहा था, ಅವ್ರಿಗೆ ವೀಸಾ ಸಿಗ್ತಾ ಇರಲಿಲ್ಲ. तो परमेश्वर ने उसे वीजे से ब्लेस किया। ಅದರಿಂದ ಅವ್ರು ಪ್ರಾರ್ಥನೆ ಮಾಡಿದಾಗ ದೇವರು ವೀಸಾ ಸಿಗುವಂತೆ ಕೃಪೆ ಮಾಡಿದ್ರು. हम उसके लिए लगातार प्रार्थना करते थे। ಅವರಿಗೋಸ್ಕರ ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡ್ತಾ ಇದ್ವಿ. तो उसने कहा कि परमेश्वर मुझसे कहा एक दिन टेलीफोन पर, ಅವ್ರು ಫೋನ್ ಮಾಡಿ ಹೀಗೆ ಹೇಳಿದ್ರು ನನ್ನ ಬಳಿಯಲ್ಲಿ. और मुझे ये गवाही दी कि मेरा वीजा लग गया है। ನನಗೆ ಈ ಸಾಕ್ಷ್ಯನ ಕೊಟ್ಟರು, ನನಗೆ ವೀಸಾ ಸಿಕ್ಕಿತೆಂದು. तो मैं आपके लिए कोई भेंट देना चाहता हूँ। ನಾನು ನಿಮಗೋಸ್ಕರ ಒಂದು ಕಾಣಿಕೆಯನ್ನು ಕಳಿಸಲು ಇಷ್ಟಪಡುತ್ತೇನೆ. तो मैं बहुत खुश हुआ। ನಾನು ಬಹಳ ಸಂತೋಷ ಆನಂದಗೊಂಡೆ. मैं इसलिए नहीं ಇದಕ್ಕೋಸ್ಕರ ಅಲ್ಲ कि पैसे मुझे आएंगे, ನನ್ನ ಅಕೌಂಟಿಗೆ ದುಡ್ಡು ಬರುತ್ತೆ ಅಂತ. मैं इसलिए कि मेरा परमेश्वर सचमुच सब कुछ करने की सामर्थ्य रखता है। ನಾ ಇದಕ್ಕಾಗಿ ಸಂತೋಷಗೊಂಡೆ, ನನ್ನ ದೇವರು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದಾನೆ ಅಂತ. इसीलिए मेरे प्रियो, ಇದರಿಂದ ನನ್ನ ದೇವರ ಮಕ್ಕಳೇ, हमारा विश्वास परमेश्वर पर कितना है? ನಮ್ಮ ಮೇಲೆ ದೇವರ ಮೇಲೆ ನಮಗೆ ನಂಬಿಕೆ ಎಷ್ಟಿದೆ? इतना, ಸ್ವಲ್ಪವಾ, इतना, ಅಷ್ಟ, कि इतना। ಇಲ್ಲ, ಫುಲ್ ಆಗಿಯಾ? हालेलुया। ಹಲ್ಲೆಲೂಯಾ. तो हमें ऐसा विश्वास रखना है परमेश्वर ಈ पर। ರೀತಿಯಾದ ನಂಬಿಕೆಯನ್ನು ನಾವು ಇಡಬೇಕು ದೇವರ ಮೇಲೆ. इसीलिए उसने बोला है वचन में ಅದರಿಂದಲೇ ವಾಕ್ಯದಲ್ಲಿ ಅವರಿಗೆ ಹೇಳಿದ್ದಾರೆ, कि अगर तेरा विश्वास राई के दाने जैसा हो, ನಿನ್ನ ನಂಬಿಕೆ ಎಷ್ಟು? ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ मैं तेरे लिए सब कुछ कर दूंगा। ನಿನಗೋಸ್ಕರ ಎಲ್ಲವನ್ನ ಮಾಡ್ತೇನೆ. तू इस पहाड़ को भी कहेगा ಆ ಬೆಟ್ಟಕ್ಕೆ ನೀನು ಹೇಳಿದ್ರೆ कि समुद्र में जा, ಸಮುದ್ರದಲ್ಲಿ ಹೋಗಿ ಬೀಳು, वो जाएगा। ಹೋಗಿ ಬೀಳ್ತದೆ. क्योंकि तेरे विश्वास करने के जैसे सब कुछ हो सकता है। ಅದರಿಂದ ನಿನ್ನ ನಂಬಿಕೆಯ ಮುಖಾಂತರವಾಗಿ ಎಲ್ಲವೂ ಆಗುತ್ತದೆ. इसीलिए मैंने कहा है, ಅದರಿಂದಲೇ ನಿಮಗೆ ಹೇಳಿದೆ ನಾನು, हम परमेश्वर को बिना विश्वास से खुश नहीं कर ನಂಬಿಕೆ सकते। ಇಲ್ಲದೆ ದೇವರನ್ನ अगर ಮೆಚ್ಚಿಸಲು हमारा ಸಾಧ್ಯವಿಲ್ಲ. विश्वास परमेश्वर के ऊपर है, ನಂಬಿಕೆ ದೇವರ ಮೇಲಿದೆ, हम हर गोलियत से लड़ सकते हैं। ನಾವು ಬರುವಂತ ಎಲ್ಲಾ ಗೋಲಿಯಾತನ ವಿರುದ್ಧವಾಗಿ ಹೋರಾಡಲು ಸಾಧ್ಯವಾಗ್ತದೆ. जैसे दाऊद गोलियत से लड़ा, ಹೇಗೆ ದಾವೀದನು ಗೋಲಿಯಾತನ ವಿರುದ್ಧವಾಗಿ ಯುದ್ಧ ಗೆದ್ದನೋ, हम अपनी बीमारियों से लड़ सकते ಅದೇ हैं। ರೀತಿಯಾಗಿ ನಾವು ನಮ್ಮ ರೋಗದ ವಿರುದ್ಧವಾಗಿ कैसा भी ಹೋರಾಡಲಿದ್ದೇವೆ. गोलियत क्यों ना हो, कैसा भी गोलियत क्यों ना हो, ಗೋಲಿಯಾತನು ಎಂತವನೇ ಆಗಿದ್ದರು हम यीशु पर विश्वास रख के सब कुछ कर सकते हैं। ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟು ನಾವು ಎಲ್ಲವನ್ನ ಮಾಡಲಿದ್ದೇವೆ. हम उस गोलियत से लड़ सकते हैं। ಗೋಲಿಯಾತನ ವಿರುದ್ಧ ಯುದ್ಧ ಮಾಡಲು ಶಕ್ತರಾಗಿದ್ದೇವೆ. हमें डरना नहीं है, ಹೆದರುವ ಅವಶ್ಯಕತೆ ಇಲ್ಲ. हमें सिर्फ विश्वास करना है ನಂಬಿಕೆ ಇಡಬೇಕು ಅಷ್ಟೇ, और खड़े रहना है। ನಿಂತಿರಬೇಕು. दाऊद खड़ा रहा, ಯಾವನು ನಿಂತಿದ್ದನೋ, उसका विश्वास था। ದಾವೀದನು ನಿಂತಿದ್ದನೋ, ಅವನಲ್ಲಿ ನಂಬಿಕೆ ಇತ್ತು. शाऊल डर गया, ಸೌಲನ ಎದುರು ಬಿಟ್ಟ, इस्राएल डर गया, ಇಸ್ರಾಯೇಲರೆಲ್ಲ ನಡುಗಿದರು. पर एक बंदा नहीं डरा। ಆದ್ರೆ ಒಬ್ಬನು ಮಾತ್ರ ಎದುರಲಿಲ್ಲ. उसको मालूम था ಅವರಿಗೆ ಚೆನ್ನಾಗಿ ಗೊತ್ತಿತ್ತು, मेरे साथ कौन खड़ा ನನ್ನ है। ಜೊತೆಗೆ ಯಾರು ನಿಂತಿದ್ದಾರೆ. अगर मैं परमेश्वर के लिए खड़ा हूँ, ನಾನು ದೇವರಿಗೋಸ್ಕರ ನಿಂತಿದ್ದೇನೆಂದ್ರೆ तो परमेश्वर मेरे लिए खड़ा है। ದೇವರು ನನಗೋಸ್ಕರ ನಿಂತುಕೊಂಡಿದ್ದಾನೆ. ये गोलियत को मेरे पांव के नीचे कर देगा। ನನ್ನ ಗೋಲಿಯಾತನನ್ನ ಕಾಲಿನ ಕೆಳಗೆ ಖಂಡಿತವಾಗಿ ತರುತ್ತಾರೆ. उस विश्वास के कारण वो गोलियत के सामने खड़ा हो गया। ಆ ನಂಬಿಕೆಯ ಮುಖಾಂತರವಾಗಿ ಗೋಲಿಯಾತನ ಎದುರೇ ದಾವೀದನು ನಿಂತಿದ್ದನು. जिस गोलियत से पूरा इस्राएल डर रहा था, ಯಾವ ಗೋಲಿಯಾತ ನೋಡಿ ಸಂಪೂರ್ಣ ಇಸ್ರೇಲ್ ಎದುರಿತೋ, पूरी सेना डर रही थी, ಇರುವಂತ ಎಲ್ಲಾ ಸೈನ್ಯರು ನಡುಗಿದರು. उस गोलियत के सामने एक बच्चा खड़ा हो गया। ಆ ಗೋಲಿಯಾತನ ಮುಂದೆ ಒಂದು ಸಣ್ಣ ಹುಡುಗ ನಿಂತಿದ್ದ. क्योंकि उसका विश्वास
परमेश्वर पर था। ಯಾಕೆಂದ್ರೆ ಅವನ ನಂಬಿಕೆ ದೇವರ ಮೇಲಿತ್ತು. आपका विश्वास किस पर है? ನಿಮ್ಮ ನಂಬಿಕೆ ಯಾರ ಮೇಲಿದೆ? आपके पड़ोसी पर, आपके पड़ोसी पर, ನಿಮ್ಮ ಪಕ್ಕದ ಮನೆಯವರ ಮೇಲ, अपने दोस्त पर, ನಿಮ್ಮ ಸ್ನೇಹಿತರ ಮೇಲ, किस पर है? ಯಾರ ಮೇಲೆ ನಮ್ಮ ನಂಬಿಕೆ ಇದೆ? अगर आपका विश्वास खुदा पर है, ಈಗ ನಿಮ್ಮ ನಂಬಿಕೆ ದೇವರ ಮೇಲಿದ್ರೆ वो आपके लिए सब कुछ करने की सामर्थ्य रखता ಆತನು है, ನಿಮ್ಮಗೋಸ್ಕರ ಏನು ಬೇಕಾದ್ರೂ ಮಾಡಲು ಸಿದ್ಧನಿದ್ದಾನೆ. क्योंकि वो ऐसा खुदा है। ಯಾಕಂದ್ರೆ ಹಾಗೆ ಇರುವಂತ ನಮ್ಮ ದೇವರು. अपनी बीमारी के लिए चिंता ना करें, ನಮ್ಮ ರೋಗಕ್ಕಾಗಿ ನಾವು ಹೆದರುವ ಅವಶ್ಯಕತೆ ಇಲ್ಲ. हमारे पास कुछ भी ना क्यों ना हो, ನಮಗೋಸ್ಕರ ನಮ್ಮ ಹತ್ರ ಏನು ಇದ್ರೂ ಇಲ್ಲದೆ ಹೋದ್ರು, अगर हमारे पास यीशु ನಮ್ಮ है ಬಳಿ ಯೇಸು ಕ್ರಿಸ್ತನಿದ್ದರೆ तो हमारे लिए सब कुछ है। ನಮಗೆ ಎಲ್ಲವೂ ಇದ್ದ ಹಾಗೆ हम हर परिस्थिति में परमेश्वर का धन्यवाद करेंगे, ಎಲ್ಲಾ ಪರಿಸ್ಥಿತಿಗಳಲ್ಲೂ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತೇವೆ. क्योंकि उसको मालूम है ಯಾಕಂದ್ರೆ ಆತನಿಗೆ ಗೊತ್ತುಂಟು, मैं इसके लिए सब कुछ करने की सामर्थ्य रखता ನಾನು हूं। ಇವನಿಗೋಸ್ಕರ ಮಾಡಲು ಎಲ್ಲ ಮಾಡಲು ಶಕ್ತನಾಗಿದ್ದಾನೆ. हालेलुया, हालेलुया। Hallelujah. तो हमें किसी भी परिस्थिति में डरने का नहीं है। ಯಾವ ಪರಿಸ್ಥಿತಿಯಲ್ಲೂ ನಾವು ನಡುಗುವಂತ ಅವಶ್ಯಕತೆ ಇಲ್ಲ. दौड़ डरा नहीं। ದಾವೀದನ ಹೆದರಲಿಲ್ಲ. अकेला बच्चा गोलियत के सामने खड़ा हो गया ಒಬ್ಬನೇ ಸಣ್ಣ ಹುಡುಗ ಗೋಲಿಯಾತನ ಮುಂದೆ ನಿಂತಿದ್ದ. और उस गोलियत को परमेश्वर ने दाऊद के हाथों में दे दिया, ಆ ಗೋಲಿಯಾತನನ್ನ ದಾವೀದನ ಕರಗಳಿಗೆ ದೇವರು ಒಪ್ಪಿಸಿಕೊಟ್ಟ. क्योंकि वो विश्वास के साथ खड़ा हुआ। ಏಕೆಂದ್ರೆ ನಂಬಿಕೆಯೊಟ್ಟಿಗೆ ಅವನು ನಿಂತಿದ್ದ. आपका विश्वास कहां पर है ಅದೇ आज? ರೀತಿಯಾಗಿ ನಿಮ್ಮ ನಂಬಿಕೆ ಈ ದಿನದಲ್ಲಿ ಯಾರ ಮೇಲಿದೆ? कि आपका पूरा विश्वास अपने परमेश्वर पर है, ನಿಮ್ಮ ಸಂಪೂರ್ಣವಾದ ನಂಬಿಕೆ ದೇವರ ಮೇಲಿದೆಯಾ? जिसकी हम दिन रात उपासना करते हैं, ಹಗಲು ರಾತ್ರಿ ನಾವು ದೇವರಲ್ಲಿ ಬೇಡಿಕೊಳ್ತಾ ಇರ್ತೇವೆ. जिसकी दिन रात हम आराधना करते ಹಗಲು हैं। ರಾತ್ರಿ ನಾವು ಆರಾಧನೆ ಮಾಡ್ತಾ ಇರ್ತೇವೆ. मेरे प्रियो, ಪ್ರಿಯರಾದವರೇ, हमारा पूरा विश्वास हमारे खुदा पर होना ನಮ್ಮ चाहिए। ಸಂಪೂರ್ಣವಾದ ನಂಬಿಕೆ ದೇವರ ಮೇಲಿರಬೇಕು. हालेलुया, Hallelujah. हालेलुया, हालेलुया। Hallelujah. हम वचन को पढ़ेंगे। हालेलुया। ವಾಕ್ಯವನ್ನು ಓದಿಕೊಳ್ಳೋಣ. मार्क ಮಾರ್ಕನ ಬರೆದ ಸುವಾರ್ತೆ ಗ್ರಂಥ उसका 4 अध्याय 4ನೇ ಅಧ್ಯಾಯ उसकी हम 13 वर्ष से पढ़ेंगे। 13ನೇ ವಾಕ್ಯವನ್ನು ಓದಿಕೊಳ್ಳೋಣ. हम इस औरत के बारे में सीखेंगे। ಒಂದು ಸಹೋದರಿಯ ಕುರಿತು ನಾವು ಓದಿಕೊಳ್ಳೋಣ. 4:13 ಮಾರ್ಕನ ಬರೆದ ಸುವಾರ್ತೆ ಗ್ರಂಥ. सॉरी 5 का 25। 5:25. हालेलुया। सुनीता हिंदी च पढ़ दे। 5:25. मरकस 5 का 25। हालेलुया। जहां पर एक औरत है, ಇಲ್ಲೊಂದು ಸಹೋದರಿ ಇದ್ದಾಳೆ, ಹೆಂಗಸಿದ್ದಾಳೆ. जहां पर एक बहन है ಇಲ್ಲೊಂದು ಸಹೋದರಿ ಇದ್ದಾಳೆ, जो 12 साल से एक बीमारी से जूझ रही है। 12 ವರ್ಷದಿಂದ ಯಾವುದೋ ಒಂದು ರೋಗದಿಂದ ಕಷ್ಟಪಡ್ತಾ ಇದ್ದಾಳೆ. वो बीमारी में मरती जा रही है। ರೋಗದಲ್ಲಿ ದಿನವೂ ಸಾಯ್ತಾ ಇದ್ದಾಳೆ. 12 साल हो चुके हैं। 12 ವರ್ಷ ಆಯ್ತು. उसकी बाजू को कोई भी पकड़ने वाला नहीं है। उसकी बाजू को कोई भी पकड़ने वाला नहीं है। ಯಾರು ಅಕ್ಕಪಕ್ಕದಲ್ಲಿ ಮುಟ್ಟೋರು ಯಾರು ಇಲ್ಲ. वो औरत बहुत दुखी है ಆ ಒಂದು ಸಹೋದರಿ ಬಹಳ ದುಃಖ ಆಗಿದ್ದಾಳೆ. और वो घर पर बैठी रो रही है ಮನೆಯಲ್ಲಿ ಕುಳಿತು ಕಣ್ಣೀರಿಡ್ತಾ ಇದ್ದಾಳೆ. कि मुझे इस बीमारी से कोई छुड़ा सके। ರೋಗದಿಂದ ಯಾರು ನನಗೆ ಬಿಡುಗಡೆ ಕೊಟ್ಟಾರು? और लिखा है उसको 12 वर्ष से लहू बहने की बीमारी थी। 12 ವರ್ಷದಿಂದ ರಕ್ತ ಕುಸುಮ ರೋಗ ಇತ್ತು. वो बहुत कमजोर हो चुकी थी। ಬಹಳ ಕ್ಷೀಣವಾಗಿದ್ದಳು. हम अनुमान लगा सकते हैं ನಾವು ಒಂದು ಯೋಚನೆ ಮಾಡಿಕೊಳ್ಳಬಹುದು. शायद उसे चला भी नहीं जा रहा ಅವಳ होगा। ಕೈಯಲ್ಲಿ ನಡೆಯಲಿಕ್ಕೂ ಕೂಡ वो ಸಾಧ್ಯವಾಗ್ತಾ इतनी ಇರ್ಲಿಲ್ಲ. कमजोर हो चुकी थी ಅಷ್ಟು ಕ್ಷೀಣವಾಗಿ ಇದ್ದಳು. क्योंकि उसे लहू बहने की बीमारी थी। ಏಕೆಂದ್ರೆ ರಕ್ತ ಕುಸುಮ ರೋಗ ಇತ್ತು ಅವಳಿಗೆ. हालेलुया। और हम इस वचन से पढ़ते हैं ಈ ವಾಕ್ಯದಲ್ಲಿ ನಾವು ಓದುತ್ತೇವೆ कि जैसे लिखा है। ಈ ರೀತಿಯಾಗಿ ಬರೆದಿದೆ. हाँ, हम आगे पढ़ेंगे इसको। ಮುಂದೆ ವಾಕ್ಯ ಓದಿಕೊಳ್ಳೋಣ. जी हाँ, यस, हालेलुया। लिखा है कि उसने बहुत से डॉक्टरों के हकीमों से बहुत इलाज कराया। ಅಲ್ಲಿನ ವಾಕ್ಯದಲ್ಲಿ ಓಡ್ತೇವೆ. 26ನೇ ವಾಕ್ಯದಲ್ಲಿ ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿದಳು. उसने अपना सारा पैसा व्यर्थ कर दिया। ಕೈಯಲ್ಲಿ ಇದ್ದಿದ್ದೆಲ್ಲ ಕಳೆದುಕೊಂಡಳು.
इससे पता चलता है कि बहुत पैसे वाली थी वो। ಇದರಿಂದ ನಮಗೆ ಅರ್ಥವಾಗ್ತದೆ ಅವಳ ಶ್ರೀಮಂತಳಾಗಿದ್ದಳು. उसका पहले विश्वास अपने पैसे पर था, ಅವಳ ಮೊದಲನೇ ನಂಬಿಕೆ ಅವಳಿಗಿದ್ದಂತ ಹಣದ ಮೇಲಿತ್ತು, अपने दोस्त पर था, ಅವರ ಸ್ನೇಹಿತರ ಮೇಲಿತ್ತು, अपनी फैमिली पर था, ತಮ್ಮ ಕುಟುಂಬದ ಮೇಲಿತ್ತು. और वो डॉक्टरों के पास जा रही थी. ಡೆಡಿ ಅವಳು ವೈದ್ಯರ ಬಳಿಗೆ ಹೋಗುತ್ತಾ ಇದ್ದಳು. और वो हकीमों के पास जा रही थी, ಸಾರಿ वो हकीमों के पास जा रही थी ಅನೇಕರ ಜನರ ಬಳಿಗೆ ಹೋಗುತ್ತಾ ಇದ್ದಳು. कि मुझे इस बीमारी से छुटकारा मिल ಈ जाए, ರೋಗದಿಂದ ನನಗೆ ಬಿಡುಗಡೆ ಸಿಗಲಿ. क्योंकि उस बीमारी से वो तंग आ चुकी थी. ಈ ರೋಗದಿಂದ ಅವಳು ಬಹಳ ಕಷ್ಟವನ್ನು ಅನುಭವಿಸ್ತಾ अभी ಇದ್ದಳು. वो सोचती होगी ಈಗ ಅವಳು ಯೋಚನೆ ಮಾಡುತ್ತಾ ಇರಬಹುದು, कि मैं इस बीमारी में ही मर जाऊंगी, ಈ ರೋಗದಲ್ಲೇ ನಾನು ಸತ್ತು ಹೋಗ್ಬಿಡ್ತೀನೇನೋ. क्योंकि उसको सब लोग छोड़ चुके थे. ಯಾಕಂದ್ರೆ ಎಲ್ಲರೂ ಅವಳ ಕೈ ಬಿಟ್ಟಿದ್ದರು. मैं मानता हूं जो उसके आगे पीछे भागते थे ನಾನು ನಂಬುತ್ತೇನೆ ಅವಳ ಹಿಂದೆ ಮುಂದೆ ಓಡುತ್ತಾ ಇದ್ರು पैसे के लिए, क्योंकि उसके पास पैसा बहुत था, ಹಣ ಇತ್ತು, ಅದಕ್ಕೋಸ್ಕರ ಅವಳ ಬಳಿಗೆ ಎಲ್ಲರೂ ಓಡಿ तो ಬರ್ತಾ वो ಇದ್ರು. भी आकर उसको छोड़ गए होंगे, ಆ ರೀತಿಯಾಗಿ ಬಂದವರೆಲ್ಲ ಈ ದಿನಗಳಲ್ಲಿ ಕೈ ಬಿಟ್ಟಿರಬಹುದು. क्योंकि वो 12 साल से डॉक्टरों के पास जा रही है, ಯಾಕಂದ್ರೆ 12 ವರ್ಷಗಳಿಂದ ಡಾಕ್ಟರ್ ಅಂತ ಹೋಗುತ್ತಲೇ ಇದ್ದಾಳೆ, भाग रही है ಓಡುತ್ತಾ ಇದ್ದಾಳೆ. कि मैं शिफा पाऊं, ನಾನು ಬಿಡುಗಡೆ ಹೊಂದಿಕೊಳ್ಳಬೇಕು, मैं चंगी हो जाऊं. ಗುಣ ಆಗಬೇಕು. आखिर वो सब कुछ खत्म कर चुकी है, ಹಳೆಯದಾಗಿ ಎಲ್ಲವನ್ನ ನೋಡಿ उसकी ಮುಗಿಸಿದ್ದಾಳೆ. फैमिली ने उसको छोड़ दिया ಅವಳ है, ಕುಟುಂಬಗಳನ್ನು ಬಿಟ್ಟಾಯ್ತು, उसके दोस्तों ने उसको ಅವಳ छोड़ दिया ಸ್ನೇಹಿತರನ್ನು है, ಬಿಟ್ಟಾಯ್ತು. वो घर पर बैठ रही है, ಮನೆಯಲ್ಲಿ ಒಬ್ಬಂಟಿಗಳಾಗಿದ್ದಾಳೆ, सोच रही है ಯೋಚಿಸುತ್ತಾ ಇದ್ದಾಳೆ, मैं कहाँ जाऊं, ಎಲ್ಲಿಗೆ ಹೋಗಲಿ, मैं क्या करूं. ಏನು ಮಾಡಲಿ. आज भी कई बार ऐसा हमारे जीवनों में होता ಈ है, ರೀತಿಯಾಗಿ ನಮ್ಮ ಜೀವಿತದಲ್ಲಿ सब ಅನೇಕ कुछ ಸಾರಿಗೆ ಆಗ್ತದೆ, सब कुछ खत्म हो जाता है. ಎಲ್ಲ ಮುಗಿದು ಹೋಗ್ಬಿಡ್ತದೆ. अब फिर हम सोचते हैं ನಾವು ಯೋಚನೆ ಮಾಡ್ತೇವೆ, हमारा कोई भी नहीं है, ನಮಗೆ ಯಾರು ಇಲ್ಲ, हमारे कोई भी भरोसा कर नहीं रख करने वाला. ಕಾಪಾಡೋನು ನಂಬುವನು ಒಬ್ಬನೂ ಇಲ್ಲ. पर मेरे प्रियो, ಆದ್ರೆ ಪ್ರಿಯ ಜನರೇ, मैं आपको बताना चाहता ನಾನು हूँ, ಹೇಳಲು ಇಷ್ಟಪಡ್ತೇನೆ, अगर हमको कोई भी छोड़ दे, ನಮ್ಮನ್ನು ಯಾರಾದ್ರೂ ಕೈ ಬಿಟ್ಟು ಬಿಟ್ಟರೆ, पूरी दुनिया भी छोड़ दे, ಸಂಪೂರ್ಣ ಈ ಲೋಕವೇ ಬಿಟ್ಟರೆ ಸರಿ, एक है, ಒಬ್ಬನಿದ್ದಾನೆ, वो है यीशु मसीह. ಆತನೇ ಯೇಸು ಕ್ರಿಸ್ತನು. वो आपकी बाजू को पकड़ेगा, ಆತ ನಿಮ್ಮ ಕೈಗಳನ್ನು ಹಿಡಿದುಕೊಳ್ತಾನೆ, वो आपको उठा खड़ा करेगा, ಅದನ್ನು ಎತ್ತಿ ನಿಲ್ಲಿಸ್ತಾನೆ. क्योंकि उसने बोला है ಯಾಕಂದ್ರೆ ಆತನು ಹೇಳಿದ್ದಾನೆ, चिंता नहीं करने का, ಯೋಚಿಸಬೇಡ್ರಿ, अपनी सारी चिंता मुझे दे दे, ನಿಮ್ಮೆಲ್ಲ ಚಿಂತೆಗಳನ್ನ ನನ್ನ ಮೇಲೆ ಹಾಕ್ರಿ, मैं तुझे उठा खड़ा करूंगा, ನಾನು ನಿನ್ನನ್ನು ಎಬ್ಬಿಸಿ ನಿಲ್ಲಿಸುತ್ತೇನೆ, मैं तेरी बीमारी को चंगा ನಾನು ನಿನ್ನ करूंगा. ರೋಗವನ್ನು ಗುಣಪಡಿಸುತ್ತೇನೆ. जो तुझको छोड़ गए हैं ಯಾರು ನಿನ್ನನ್ನು ಬಿಟ್ಟಿದ್ದಾರೋ वो तेरे पास पाकर आएंगे, ಮತ್ತೆ ತಿರುಗಿ ನಿನ್ನ ಬಳಿಗೆ ಓಡಿ ಬರ್ತಾರೆ. क्योंकि अब मैं तेरे साथ हूँ, ಯಾಕೆಂದ್ರೆ ನಾನೀಗ ನಿನ್ನ मैं ಜೊತೆ तुझे नहीं ಇದ್ದೇನೆ. छोड़ूंगा, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, मैं तुझे नहीं ನಾನು ನಿನ್ನನ್ನು त्यागूंगा. ಬಿಟ್ಟು ಬಿಡೋದಿಲ್ಲ. ऐसा परमेश्वर है. ಅಂತ ದೇವರಾಗಿದ್ದಾನೆ. इसी औरत को भी ऐसा छप कोई छोड़ गया, ಅದೇ ರೀತಿಯಾಗಿ ಈ ಸಹೋದರಿ ಕೂಡ ಎಲ್ಲರೂ ಕೈ इसके घर ಬಿಟ್ಟರು, वाले छोड़ गए, ಮನೆಯವರೆಲ್ಲ ಕೈ ಬಿಟ್ಟರು, पूरा पैसा वेस्ट कर दिया. ಹಣವೆಲ್ಲ ಖರ್ಚಾಗಿ ಹೋಯಿತು. मैं ऐसा मानता हूँ ನಾನು ಹೀಗೆ ನಂಬುತ್ತೇನೆ, कि इसके पास बहुत धन दौलत होगा, ಇವಳ ಬಳಿಯಲ್ಲಿ ಅನೇಕ ಹಣಗಳು, जो 12 ಐಶ್ವರ್ಯಗಳು साल से इलाज करा रही है, 12 ವರ್ಷದಿಂದ ಖರ್ಚು ಮಾಡ್ತಾ ಇದ್ದಾಳೆ. हकीमों ವೈದ್ಯರ ಬಳಿಗೆ ಹೋಗಿ हकीमों के पास जा रही है, ವೈದ್ಯರ ಬಳಿಗೆ ಹೋಗ್ತಾ ಇದ್ದಾಳೆ, डॉक्टरों के पास जा रही ಡಾಕ್ಟರ್ ಬಳಿಗೆ है. ಹೋಗುತ್ತಾ ಇದ್ದಾರೆ. अब ये बैठ चुकी है, ಈಗ ಎಲ್ಲ ಮುಗಿಸಿ ಕೂತಿದ್ದಾಳೆ. अब इसको कोई ले जाने वाला भी नहीं होगा, ಕರ್ಕೊಂಡು ಹೋಗೋರು ಯಾರು ಇಲ್ಲ, सिर्फ घर पर बैठी है, ಮನೆಯಲ್ಲಿ ಒಬ್ಬಳೆ ಕೂತಿದ್ದಾಳೆ, रो रही है, ಅಳುತ್ತಾ ಇದ್ದಾಳೆ, रो रही है. ಕಣ್ಣೀರಿಡ್ತಾ ಇದ್ದಾಳೆ. अब मैं क्या करूं, ನಾನೇನು ಮಾಡ್ಲಿ, अब मैं कहां ನಾನೇನು जाऊं, ಮಾಡ್ಲಿ, मैं अब इसी बीमारी में मरूंगी, ನಾನು ಈ ರೋಗದಲ್ಲೇ ಸತ್ತು ಹೋಗ್ಬಿಡ್ತೇನೆ, मैं अब इसी बीमारी में मर ನಾನು जाऊंगी, ಈ ರೋಗದಲ್ಲೇ ಸತ್ತು ಹೋಗ್ತೇನೆ, ಕಾಪಾಡು. मेरा भरोसा टूट चुका है, ನನ್ನ ನಂಬಿಕೆ ಮುರಿದು ಹೋಯ್ತು, मेरे साथ कोई भी खड़ा नहीं ನನ್ನ होने ಜೊತೆಯಲ್ಲಿ वाला. ಯಾರೂ ಇಲ್ಲ. पर उसके साथ एक खड़ा हुआ, ಆದ್ರೆ ಅವಳ ಜೊತೆಯಲ್ಲಿ ಒಬ್ಬನು ಬಂದು ನಿಂತ, वो था यीशु मसीह. ಆತನೇ ಯೇಸು ಕ್ರಿಸ್ತ. दुनिया छोड़ गई, ಲೋಕವು ಬಿಟ್ಟಾಯ್ತು, घर वाले छोड़ ಮನೆಯವರು गए, ಬಿಟ್ಟು ಬಿಟ್ರು, दोस्त छोड़ गए, ಸ್ನೇಹಿತರು ಬಿಟ್ಟು ಓಡಿ ಹೋದರು. पर उसके लिए एक जन खड़ा हो गया. ಆದ್ರೆ ಅವಳಿಗಾಗಿ ಒಬ್ಬನು ನಿಂತನು. जब उसने यीशु पर भरोसा किया, ಯಾಕೆಂದ್ರೆ ಯಾವಾಗ ಅವಳು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಳು, मैं ऐसा मानता हूं ಹೀಗೆ ನಂಬುತ್ತೇನೆ, कि एक दिन ಒಂದು ದಿನ जब वो घर पर बैठी होगी, ಮನೆಯಲ್ಲಿ ಕುಳಿತಿರುವಾಗ सोचती होगी, ಅವಳು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರಬಹುದು, मैं क्या करूं, ನಾನೇನ್ ಮಾಡ್ಲಿ, आपके जैसा ನಿಮ್ಮ ಹಾಗೆ
एक बहन जब भाई उसके पास गया ಒಂದು होगा ಸಹೋದರ ಒಂದು ಸಹೋದರಿಯೋ ಯಾರೋ ಅವಳ ಬಳಿಗೆ ಹೋಗಿರ್ತಾರೆ. कि बहन ಸಹೋದರಿಯೇ, चिंता ना कर, ಚಿಂತೆ ಮಾಡಬೇಡ, तुम्हारे इस बीमारी को ನಿನ್ನ ಈ ರೋಗದಿಂದ ಬಿಡಿಸಲು एक चंगा करने वाला है, ಒಬ್ಬನಿದ್ದಾನೆ, वो है यीशु मसीह। ಆತನೇ ಯೇಸು ಕ್ರಿಸ್ತನು. आज परमेश्वर आपको की बोल रहा ಅದೇ है ರೀತಿಯಾಗಿ ಯೇಸು ಕ್ರಿಸ್ತನಿಂದ ನಿಮಗೂ कि ಹೇಳ್ತಾ अगर ಇದ್ದಾನೆ, आपने विश्वास किया है, ನೀನು ನಂಬುವುದೇ ಆದರೆ, अभी बहुत सारे लोग हैं ಅನೇಕ ಜನರಿದ್ದಾರೆ जिन्होंने यीशु पर विश्वास करना है, ಅವರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕಾಗಿದೆ. आपको जाना पड़ेगा। ನೀವು ಹೋಗಬೇಕು. जो कोई तंग हो चुका है, ಯಾರು ಬಹಳ जो ಹೀನವಾಗಿದ್ದಾರೆ, मरने की कगार पर खड़ा है, ಸಾಯುವ ಪರಿಸ್ಥಿತಿಯಲ್ಲಿ ಇದ್ದಾರೆ, आपको जाना पड़ेगा। ನೀವು ಅವರ ಬಳಿಗೆ ಹೋಗಬೇಕು. आपको एक कदम बढ़ाना होगा ನೀವು ಒಂದು ಹೆಜ್ಜೆ ಮುಂದೆ ಇಟ್ಟು ಹೋಗಬೇಕು. कि उस बहन को के पास, ಆ ಸಹೋದರಿಯ ಬಳಿಗೆ ಹೋಗಿ, उस भाई के पास ಆ ಸಹೋದರನ ಬಳಿಗೆ ಹೋಗಿ आप यीशु का वचन लेकर जाएं ವಾಕ್ಯವನ್ನ ತೆಗೆದುಕೊಂಡು ಹೋಗಬೇಕು ಅವರ कि जैसे ಬಳಿಯಲ್ಲಿ. यीशु ने मेरे जीवन में काम किया है, ನೋಡು, ದೇವರು ನನ್ನ ಜೀವಿತದಲ್ಲಿ ಇಂಥ ಕಾರ್ಯಗಳನ್ನ वो ಮಾಡಿದ್ದಾರೆ. आपके जीवन में भी ಅದೇ काम कर ರೀತಿಯಾಗಿ सकता ನಿನ್ನ है। ಜೀವಿತದಲ್ಲೂ ಆತನು ಮಾಡಲು ऐसे ही ಶಕ್ತನಾಗಿದ್ದಾನೆ. कोई बहन इसके पास गई होगी ಇದೇ ರೀತಿಯಾಗಿ ಯಾವುದೋ ಒಂದು ಸಹೋದರಿಯೋ ಸಹೋದರನ ಆ ಸಹೋದರಿ ಬಳಿಗೆ ಹೋಗಿರಬಹುದು. कि अब तू रोने का नहीं है, ಈಗ ನಿನ್ನ ಅಳುವ ಅವಶ್ಯಕತೆ ಇಲ್ಲ, क्योंकि तुझे चंगे करने वाला आ गया है, ನಿನ್ನನ್ನು ಗುಣಪಡಿಸುವವನು ಬಂದಿದ್ದಾನೆ. उसका नाम यीशु ಅವನ है। ಹೆಸರು ಯೇಸು. कितनी भी बड़ी बीमारी क्यों ना हो, ಎಂತದ್ದಾಗಿದ್ದರು वो चंगा करेगा, ಆತನು ಗುಣಪಡಿಸ್ತಾನೆ, वो मुहैया करेगा, ಆತನ ಅದ್ಭುತವನ್ನ ಮಾಡ್ತಾನೆ. क्योंकि वो यहोवा ज़रे है, ಯೆಹೋವ ಈರೆ ಆಗಿದ್ದಾನೆ, वो राफा ಯೆಹೋವ है, ರಾಫ ಆಗಿದ್ದಾನೆ, वो चंगा करने वाला है। ಮಾಡಲು ಶಕ್ತನಾಗಿದ್ದಾನೆ. और जो बहन निराश हो चुकी थी, ಆ ಸಹೋದರಿ ಬಹಳ ಹೀನವಾಗಿದ್ದಳು, जो मरने के लिए कगार पर खड़ी थी, ಸಾಯುವ ಪರಿಸ್ಥಿತಿಯಲ್ಲಿ ನಿಂತುಕೊಂಡಿದ್ದಳು. एक बहन के जाने से ಒಂದು ಸಹೋದರಿ ಹೋಗಿ ಸುವಾರ್ತೆನ ಸಾರಿದ ಮುಖಾಂತರ उसका विश्वास दुनिया से हटकर परमेश्वर पर हुआ। ಆ ಒಂದು ಸಹೋದರಿಯ ನಂಬಿಕೆ ಲೋಕದ ಮೇಲೆ ಬಿಟ್ಟು ದೇವರ ಮೇಲೆ ಬಂತು. और उसने ऐसा विश्वास किया, ಅವಳು ಈ ರೀತಿಯಾದ ನಂಬಿಕೆ ಇಟ್ಟಳು. और उसने कहा ಅವಳು ಈ ರೀತಿಯಾಗಿ ಹೇಳಿದಳು, कि अब मैं उसके सिर्फ पल्लड़े को ही छू लूंगी तो चंगी हो जाऊंगी। ಅವಳು ಈ ರೀತಿಯಾಗಿ ನಂಬಿದಳು, ನಾನು ಆತನ ಬಟ್ಟೆಯ ಗೊಂಡೆಯನ್ನ ಮುಟ್ಟಿದರೆ ಗುಣ ಆಗುತ್ತೇನೆ. ऐसा विश्वास किया ಅಂತ उसने, ನಂಬಿಕೆ ಇಟ್ಟಳು, ऐसा विश्वास कर लिया। ಅಂತ ನಂಬಿಕೆಯನ್ನ ಮಾಡಿಕೊಂಡಳು. अब मैं डॉक्टरों पर विश्वास नहीं करूंगी, ವೈದ್ಯರ ಮೇಲೆ ನಾನು ನಂಬಿಕೆ ಇಡೋದಿಲ್ಲ, आज मैं अपने दोस्त पर विश्वास नहीं ಸ್ನೇಹಿತರ ಮೇಲೆ करूंगी। ನಂಬಿಕೆ ಇಡೋದಿಲ್ಲ. अब जो मुझे बताया गया है, जो अब मुझे बताया गया ಈಗ है, ನನಗೆ ಹೇಳಲ್ಪಟ್ಟಿದೆ, मैं उस यीशु पर विश्वास ನಾನು करूंगी। ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಲಿದ್ದೇನೆ. मेरे लिए कोई भी मुश्किल क्यों ना खड़ी हो जाए, ನನ್ನಗೋಸ್ಕರ ಆತನನ್ನ ನೋಡುವುದಕ್ಕೆ ಎಷ್ಟು ಕಷ್ಟ मैं ಬಂದರೂ ಸರಿ, उसके पल्लड़े को छूऊंगी तो चंगी हो जाऊंगी। ಆತನ ಬಟ್ಟೆ ಗೊಂಡೆಯನ್ನು ಮುಟ್ಟಿದರೆ ಗುಣ ಆಗುತ್ತೇನೆ. ऐसा विश्वास ಈ किया। ರೀತಿಯಾದ ನಂಬಿಕೆ ಅವಳು ಇಟ್ಟಳು. आपका विश्वास किस जगह पर है, ನಿಮ್ಮ ನಂಬಿಕೆ ಯಾವ ಮೇಲಿದೆ, ಯಾರ किस ಮೇಲಿದೆ, स्थान पर आपका विश्वास खड़ा ಯಾವ है, ಸ್ಥಾನದಲ್ಲಿ ನಿನ್ನ ನಂಬಿಕೆ ಇದೆ? आज हमने सोचना है, ನಾವು ಇವತ್ತು ಆ ದಿನ हमने ಯೋಚನೆ इस ಮಾಡಬೇಕು. बात पर गौर करना है, ಈ ದಿನದಲ್ಲಿ ಅದನ್ನ ನಾವು ಪರೀಕ್ಷಿಸಿಕೊಳ್ಳಬೇಕು. क्योंकि मैंने अपने जीवन में बहुत सी बातों को अनुभव किया है। ನನ್ನ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಅನುಭವ ಮಾಡಿದ್ದೇನೆ. मैं सुनी सुनाई बातों को कभी नहीं बोलता, ನನ್ನ ಅನುಭವ ಇಲ್ಲದೆ ಯಾವ್ದು ಮಾತುಗಳನ್ನು ಹೇಳುವುದಿಲ್ಲ. जो मेरे जीवन में होता है वो मैं बोलता हूँ। ನನ್ನ ಜೀವಿತದಲ್ಲಿ ಏನಾಗ್ತದೆ ಅದನ್ನೇ ನಾನು ಹೇಳ್ತೇನೆ. मेरे जीवन में, मेरी फैमिली में परमेश्वर ने बहुत अद्भुत काम किए ನನ್ನ हैं। ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ದೇವರು ದೊಡ್ಡ ಅದ್ಭುತಗಳನ್ನು ಮಾಡಿದ್ರು. अगर आपके खुदा पर विश्वास है, ಆದ್ರೆ ನಿಮಗೆ ನಿಮ್ಮ ದೇವರ ಮೇಲೆ ನಂಬಿಕೆ ಇದ್ದರೆ तो परमेश्वर आपके लिए सब कुछ कर सकता है। ದೇವರು ನಿನಗೋಸ್ಕರ ಎಲ್ಲವನ್ನು ಮಾಡಲು आप ಶಕ್ತನಾಗಿದ್ದಾನೆ. किसी परिस्थिति में क्यों ना हो, ಯಾವ ಪರಿಸ್ಥಿತಿಯಲ್ಲಿ ನಿಂತರು परमेश्वर आपके लिए खड़ा है। ದೇವರು ನಿನಗೋಸ್ಕರ ನಿಂತಿದ್ದಾನೆ. सिर्फ आपको भरोसा करना है, ನೀವು ಅದನ್ನು ನಂಬಬೇಕಷ್ಟೇ, आपको विश्वास करना है। ನೀವು ನಂಬಬೇಕಷ್ಟೇ. अगर आपका भरोसा परमेश्वर पर है, ನಿಮ್ಮ ನಂಬಿಕೆ ದೇವರ ಮೇಲಿದ್ದರೆ तो वो चट्टान आपके लिए खड़ा है। ಆತನು ಒಂದು ಬಂಡೆಗಲ್ಲಾಗಿ ನಿನಗೋಸ್ಕರ ನಿಂತಿದ್ದಾನೆ. इसीलिए मेरे प्रियो, ಅದರಿಂದಲೇ ಪ್ರಿಯ ಜನರೇ, इस औरत ने ऐसा विश्वास किया। ಈ ಸಹೋದರಿ ಈ ರೀತಿಯಾಗಿ ನಂಬಿಕೆ ಇಟ್ಟಳು. जी आगे पढ़ दीजिए। ಮುಂದೆ ಓದಿಕೊಳ್ಳೋಣ. हाँ, हालेलुया। आमीन, हालेलुया, हालेलुया, Hallelujah. हालेलुया, Hallelujah. हालेलुया। और किसी दिन ಯಾವುದೋ ಒಂದು ದಿನ
यीशु मसीह उनके गांव से गुजर रहा था। ಯೇಸು ಕ್ರಿಸ್ತನು ಅವರ ಊರಿನ ಮಾರ್ಗವಾಗಿ ಹೋಗುತ್ತಾ उसने एक दिन ऐसा नहीं किया होगा, मैं ऐसा मानता हूं। ನಾನು ಈ ರೀತಿಯಾಗಿ ನಂಬ್ತೇನೆ, वो प्रतिदिन अंगीकार करती होगी ಅವಳು ಪ್ರತಿದಿನ ಇದನ್ನ ಹೇಳುತ್ತಾ कि ಇದ್ದಿರಬಹುದು, जब यीशु इधर से गुजरेगा ಯಾವತ್ತು ಯೇಸು ಕ್ರಿಸ್ತ ನಮ್ಮ ಊರಿಗೆ ಬರ್ತಾರೋ मैं जाऊंगी, ನಾನು ಹೋಗುತ್ತೇನೆ, मैं उसके कपड़े को छूंगी ನಾನು ಆತನ ಬಟ್ಟೆನ ಮುಟ್ಟಿದರೆ ನೆಟ್ಟಗಾಗುತ್ತೇನೆ, और चंगी हो जाऊंगी। ನಾನು ಗುಣವಾಗುತ್ತೇನೆ. वो लगातार ऐसा उसका विश्वास अपना बढ़ा रही ಈ थी। ರೀತಿಯಾಗಿ ಹೇಳಿ ಹೇಳಿ ತನ್ನ ನಂಬಿಕೆಯನ್ನು ಹೆಚ್ಚಿಸಿರಬಹುದು, वो घर पर बैठकर प्रार्थना कर रही ಮನೆಯಲ್ಲಿ थी ಕೂತು ಪ್ರಾರ್ಥಿಸಿರಬಹುದು, और उसकी प्रार्थना सुनी गई ಅವಳ ಪ್ರಾರ್ಥನೆ ಕೇಳಲ್ಪಟ್ಟಿತು. और यीशु मसीह उस एरिया से गुजरा, ಯೇಸು ಕ್ರಿಸ್ತನು ಈಗ ಆ ಊರಿನ ಮಾರ್ಗವಾಗಿ उसकी ಹೋಗುತ್ತಾ उस ಇದ್ದಾರೆ, गांव से गुजरा ಆ ಒಂದು ಊರಿನ ಮುಖಾಂತರ ಹೋಗುತ್ತಾ ಇದ್ದಾರೆ. और उसके कान में आवाज गई, ಅವಳ ಕಿವಿಗೆ ಈ ಶಬ್ದವು ಸಮಾಚಾರವು ಹೋಯಿತು. उसने परवाह नहीं की, ಅವಳು ಯಾರ ಬಗ್ಗೆಯೂ ಚಿಂತೆ ಮಾಡಲಿಲ್ಲ. क्योंकि ऐसा मैं मानता हूं ನಾನು ಈ ರೀತಿಯಾಗಿ ನಂಬುತ್ತೇನೆ, कि उससे चला भी नहीं जा होगा, ಅವಳು ನಡೆಯಲಿಕ್ಕೆ ಕೂಡ ಶಕ್ತಿ ಇರಲಿಲ್ಲ क्योंकि ಅಂತ हमने ಕಾಣುತ್ತೆ. पढ़ा है ನಾವು ಓದ್ತೇವೆ कि उसे लहू बहने की बीमारी ಅವಳಿಗೆ थी, ರಕ್ತ ಕುಸುಮ ರೋಗ ಇತ್ತು, वो बहुत कमजोर होगी ಬಹಳ ಕುಗ್ಗಿ ಹೋಗಿರಬಹುದು, वो उसको चला भी नहीं जा रहा होगा, ಅವಳಿಗೆ ನಡೆಯಲಿಕ್ಕೂ ಕೂಡ ಆಗ್ತಾ ಇಲ್ಲ. पर उसे आज यीशु के कपड़े को छूना ही छूना है, ಆದ್ರೆ ಇವತ್ತು ಹೇಗಾದ್ರೂ ಮಾಡಿ ಯೇಸು ಕ್ರಿಸ್ತನ ಬಟ್ಟೆನ ಮುಟ್ಟಲೇಬೇಕು, उसे जाना ही जाना है। ಹೋಗಲೇಬೇಕು. उसने ऐसा विश्वास किया ಅವಳು ಈ ರೀತಿಯಾಗಿ ನಂಬಿಕೆ ಇಟ್ಟಿರಬಹುದು, कि मैं जाऊंगी, ನಾನು ಹೋಗ್ತೇನೆ, मुझसे चला भी नहीं जा रहा, ನಾನು ನಡೆಯಲಿಕ್ಕೆ ಆಗ್ತಾ ಇಲ್ಲ ಸತ್ಯ, मैं जाऊंगी, ಆದ್ರೆ ನಾನು ಹೋಗ್ತೇನೆ, मैं जाऊंगी, ನಾನು ಹೋಗೇ ಹೋಗುತ್ತೇನೆ, मैं प्रार्थना करूंगी, ನಾನು ಪ್ರಾರ್ಥನೆ मैं ಮಾಡ್ತೇನೆ, चर्च में जाऊंगी। ನಾನು ಚರ್ಚ್ಗೆ ಹೋಗುತ್ತೇನೆ. हालेलुया। वो गई, ಅವಳು ಹೋದಳು, वो गई, ಅವಳು ಹೋದಳು. उसने अपनी बीमारी के ओर नहीं देखा, ಅವಳನ್ನ ತನ್ನ ರೋಗದ ಕಡೆಗೆ ನೋಡ್ಲಿಲ್ಲ, उसने अपनी कमजोरी के ओर नहीं ತನ್ನ देखा, ಬಲಹೀನತೆ ಕಡೆ ನೋಡಲಿಲ್ಲ. वो अपने बेड से उतरी होगी ಅವಳು ಬೆಡ್ಡಿಂದ ಇಳಿದಿರಬಹುದು, और अपने घुटनों के बाहर भागी होगी, ಅವಳು ಹಾಗೆ ಮೊಣಕಾಲು ಹಾಕಿಕೊಂಡು ಹೋಗಿರಬಹುದು, क्योंकि अब उससे चला भी नहीं जा रहा, ಯಾಕಂದ್ರೆ ನಡೆಯಕ್ಕೆ ಆಗ್ತಾ ಇಲ್ಲ, बहुत कमजोर हो चुकी है। ಬಹಳ ಕುಗ್ಗಿ ಹೋಗಿದ್ದಳು. यीशु मसीह बहुत दूर निकल गया होगा, ಯೇಸು ಕ್ರಿಸ್ತನು ಬಹಳ ದೂರ ಹೋಗಿರಬಹುದು, उसके पीछे बहुत भीड़ है, ಆತನ ಹಿಂದೆ ಎಷ್ಟೋ ಜನರಿದ್ದಾರೆ, पर उसने अपना विश्वास को कमजोर नहीं ಆದ್ರೆ किया, ಅವಳ ನಂಬಿಕೆನ ಕೊರತೆ ಮಾಡಿಕೊಳ್ಳಲಿಲ್ಲ. वो चलती गई, ಅವಳು ಅಂಬೆಗಾಲಿನಿಂದ वो ಓಡಲು भागती ಪ್ರಾರಂಭಿಸಿದಳು. गई। ಅವಳು ಓಡುತ್ತಾ ಪ್ರಾರಂಭಿಸಿದಳು. और जैसे उसने भरोसा किया था, ಅವಳು ಯಾವ ರೀತಿಯಾಗಿ ನಂಬಿಕೆ ಇಟ್ಟಳು, उसने कहा अब मैं मर भी जाऊं, ಅವಳಿಗೆ ಹೇಳಿದಳು ನಾನು पर ಸತ್ತೋದ್ರೂ मैं उसके ಪರವಾಗಿಲ್ಲ, कपड़े को छूना ही छूना ಆದ್ರೆ है। ಆತನ ಬಟ್ಟೆನ ಮುಟ್ಟಲೇಬೇಕು. वो भीड़ को चीरती हुई, ಆ ಒಂದು ಇರುವಂತ ಜನರ ಗುಂಪನ್ನ ಭೇದಿಸಿಕೊಂಡು, मैं मानता हूं कि उन्होंने उन पर पांव भी रख दिया होगा, ನೋಡಿರಬಹುದು, ನಾವು ನಂಬುತ್ತೇನೆ ಅವಳ ಮೇಲೆ ಜನರ ಕಾಲುಗಳನ್ನು ಇಟ್ಟಿರಬಹುದು, पर उसने कोई भी परवाह नहीं की, ತುಳಿದಿರಬಹುದು, ಯಾವುದೇ वो ಅದನ್ನ भागती ಗಮನಿಸದೆ हुई ಅವಳು ಹೋಗುತ್ತಾ ಇದ್ದಾಳೆ, ಮುಂದೆ यीशु ಹೋಗುತ್ತಾ के पास ಇದ್ದಾಳೆ. पहुंची, ಯೇಸು ಕ್ರಿಸ್ತನ ಪಕ್ಕದಲ್ಲಿ ಹೋದಳು, और उसके कपड़े को छुआ ಆತನ ಬಟ್ಟೆಯನ್ನು ಮುಟ್ಟಿದಳು, और चंगी हो गई। ಮುಟ್ಟಿದ ತಕ್ಷಣ ಗುಣ ಹೊಂದಿಕೊಂಡಳು. हालेलुया। ಹಲ್ಲೆಲೂಯಾ. हम जो ನಾವು ಯೇಸು ಕ್ರಿಸ್ತನಿಗಾಗಿ ಕರಗಳನ್ನು ತಟ್ಟಿ ಮಹಿಮೆ ಪಡಿಸೋಣ. हालेलुया। ಹಲ್ಲೆಲೂಯಾ. ऐसा अद्भुत परमेश्वर है हमारा, ಇಂಥ ಅದ್ಭುತವಾದ ದೇವರು ನಮ್ಮ अगर ದೇವರು. वो उस औरत के जीवन में ऐसा कर सकता है, ಆ ಸಹೋದರಿಯ ಜೀವಿತದಲ್ಲಿ ಈ ದೇವರು ಇಂಥ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ. वो आज भी परमेश्वर जीवता परमेश्वर है, ಆ ದೇವರು ಇಂದು ಕೂಡ ಜೀವಿಸುವಾತನಾಗಿದ್ದಾನೆ. वो आपके लिए भी सब कुछ कर सकता है। ನಿಮಗಾಗಿಯೂ ಎಲ್ಲವನ್ನ ಮಾಡಲು ಶಕ್ತನಾಗಿದ್ದಾನೆ. आपको भी इस औरत के जैसा विश्वास करना है, ನಾವು ಕೂಡ ಒಂದು ಹೆಂಗಸಿನ ಹಾಗೆ ನಂಬಿಕೆ ಇಡಬೇಕು. आपने अपनी बीमारी की ओर नहीं देखना, ನೀವು ನಿಮ್ಮ ರೋಗದ ಕಡೆಗೆ ನೋಡಬಾರದು, अपनी गरीबी की ओर नहीं देखना, ನಿಮ್ಮ ಬಡತನದ ಕಡೆಗೆ ನೋಡಬೇಡ್ರಿ, क्योंकि एक है आपके साथ, ಯಾಕಂದ್ರೆ ಒಬ್ಬನಿದ್ದಾನೆ ನಿನ್ನ ಜೊತೆಯಲ್ಲಿ, वो है यीशु ಆತನೇ मसीह। ಯೇಸು ಕ್ರಿಸ್ತನು. यीशु मसीह, ಯೇಸು ಕ್ರಿಸ್ತನು. अगर आपका विश्वास उस पर है, ನಿನ್ನ ನಂಬಿಕೆ ನನ್ನ ಮೇಲಿದ್ದರೆ वो आपके लिए सब कुछ करने की सामर्थ्य रखता है, ಅದನ್ನು ಎಲ್ಲವನ್ನ ಮಾಡಲು ಸಾಮರ್ಥ್ಯವನ್ನು जैसे ಹೊಂದುವಂತದ್ದಾಗಿದೆ. इस औरत के जीवन में किया, ಈ ಹೆಂಗಸಿನ ಜೀವಿತದಲ್ಲಿ ನಡೆದ ಹಾಗೆ, जैसे इस औरत के जीवन में किया, ಯಾವ ರೀತಿಯಾಗಿ ಹೆಂಗಸಿನ ಜೀವಿತದಲ್ಲಿ जो ನಡೆಯಿತು, 12 ಅದೇ साल ರೀತಿಯಾಗಿ से बीमार थी, 12 ವರ್ಷದಿಂದ ರೋಗಸ್ಥಳಾಗಿದ್ದಳು, एक सेकंड भी नहीं लगा, ಒಂದು ಸೆಕೆಂಡ್ ಕೂಡ ಆಗ್ಲಿಲ್ಲ, क्योंकि अब वो और गुणवंत यीशु मसीह बदलो। के पास आ गई है। ಯಾಕಂದ್ರೆ
ಈಗ ಅವಳು ಯೇಸು ಕ್ರಿಸ್ತನ ಬಳಿಗೆ उस ಬಂದಿದ್ದಾಳೆ. उद्धारकर्ता के पास ಆ ದೇವರ ಬಳಿಗೆ ಬಂದಿದ್ದಾಳೆ, जो हमेशा हमेशा का जीवन देता है। ಅವನು ಸದಾ ಕಾಲದಲ್ಲಿ ಇದ್ದು ಜೀವಿಸುವಾತನಾಗಿದ್ದಾನೆ. इसीलिए मेरे प्रियो, ಅದರಿಂದಲೇ ಪ್ರಿಯ ಜನರೇ, आज हमारे पास समय है ಇಂದು ನಮ್ಮ ಬಳಿಯಲ್ಲಿ ಸಮಯವಿದೆ कि हमें यीशु मसीह के पास रहना है, ನಾವು ಆತನ ಬಳಿಯಲ್ಲಿರಬೇಕು, उसकी बातों को सुनना है, ಆತನ ಮಾತುಗಳನ್ನ ನಂಬಬೇಕು, हमें लगातार चर्च में संगति करना है, ನಾವು ಎಡೆಬಿಡದೆ ಸಭೆಯಲ್ಲಿ ಕೂಡಿಕೊಂಡು ದೇವರನ್ನು ಆರಾಧಿಸಬೇಕು. क्योंकि प्रभु का सेवक को परमेश्वर ऐसे नहीं बोलता, क्योंकि परमेश्वर अपने सेवक को ऐसे ही नहीं बोलता, ಯಾಕಂದ್ರೆ ತನ್ನ ಸೇವಕರಿಗೆ ದೇವರು ಹಾಗೆ ಇಡೋದಿಲ್ಲ. क्योंकि परमेश्वर को आपसे प्रेम है, ದೇವರ ಮೇಲೆ ಪ್ರೀತಿ ಇರುವ ಕಾರಣ, क्योंकि इसलिए परमेश्वर ने आपके लिए ये प्रार्थना रखा है, ಆದ್ದರಿಂದಲೇ ದೇವರು ನಿಮಗೋಸ್ಕರ ಈ ಒಂದು ಆರಾಧನೆ ಇಟ್ಟಿದ್ದಾರೆ, ये भवन दिया है, ಈ ಒಂದು ಸ್ಥಳವನ್ನು ಕೊಟ್ಟಿದ್ದಾರೆ, अच्छा सेवक दिया है, ಸೇವಕರನ್ನ ಕೊಟ್ಟಿದ್ದಾರೆ, जो आपको बहुत प्रेम करता है, ನಿಮ್ಮನ್ನು ಬಹಳ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. इसीलिए मेरे प्रियो, ಆದ್ದರಿಂದ ಪ್ರಿಯ ಜನರೇ, हमें सब कामों को छोड़कर ನಾವೆಲ್ಲ ಕೆಲಸಗಳನ್ನು ಬಿಟ್ಟು परमेश्वर की सेवक की आज्ञाकारी करना, ಸೇವಕರ ಒಂದು ಅವರ ಮಾತಿಗೆ और ವಿಧೇಯರಾಗಿ ನಡೆಯಬೇಕು. परमेश्वर आपको आशीष करता ಇನ್ನು जाएगा, ದೇವರು ನಿಮ್ಮನ್ನು ಆಶೀರ್ವದಿಸಿ ಮೇಲೆ जैसे ತೆಗೆದುಕೊಂಡು इस ಹೋಗ್ತಾನೆ. औरत ने सुना ಈ ಸಹೋದರಿ ಕೇಳಿದ ಹಾಗೆ और वो यीशु मसीह के पास आई, ಯೇಸು ಕ್ರಿಸ್ತನ ಬಳಿಗೆ ಬಂದಳು. आपको भी ऐसे करना है। ಅದೇ ರೀತಿಯಾಗಿ ನೀವು ಮಾಡಬೇಕು. अगर आपके घर के पास ನಿಮ್ಮ ಮನೆಯ ಬಳಿಯಲ್ಲಿ कोई बीमार है, ಯಾರು ಅನಾರೋಗ್ಯಸ್ಥರಾಗಿದ್ದಾರೆ, जिसकी आशा खत्म हो चुकी है, ಅವರ ನಂಬಿಕೆ ಬಿದ್ದು ಹೋಗಿದ್ದಾರೆ, आपने जाना है, ನೀವು ಹೋಗಬೇಕು, उसको वचन सुनाना है ವಾಕ್ಯವನ್ನ ಹೇಳಬೇಕು. कि मेरा यीशु आपके लिए सब कुछ कर सकता है। ದೇವರು ನಿನಗೋಸ್ಕರ ಎಲ್ಲರೂ ಮಾಡಲು ಶಕ್ತನಾಗಿದ್ದಾನೆ. आपका बोलना, ನೀವು ನಿಮ್ಮ ಹೇಳುವಿಕೆ उसके जीवन के लिए आशीष का ಅವರ कारण बनेगा। ಜೀವಿತದಲ್ಲಿ ಆಶೀರ್ವಾದನ ತರುವಂತದ್ದಾಗಿದೆ. हालेलुया, ಹಲ್ಲೆಲೂಯಾ, हालेलुया, हालेलुया। इस औरत ने चंगाई पाई, ಈ ಸಹೋದರಿ ಸ್ವಸ್ಥತೆಯನ್ನು ಹೊಂದಿಕೊಂಡಳು. किसकी वजह से? ಯಾರ ಕಾರಣದಿಂದ? विश्वास की वजह से, ನಂಬಿಕೆಯ ಕಾರಣ, भरोसे की वजह से, ನಂಬಿಕೆ. क्योंकि उसने अपना फेथ फिर दुनिया से हटाकर यीशु मसीह पर किया। ಯಾಕಂದ್ರೆ ಅವಳ ನಂಬಿಕೆ ಈಗ ಆ ಲೋಕದ ಮೇಲೆ ಜನರ ಮೇಲೆ ಇಲ್ಲದೆ ದೇವರ ಮೇಲೆ ಇಟ್ಟಳು. तो हमें भी ऐसा करना है, ಅದೇ ರೀತಿಯಾಗಿ ನಾವು ಮಾಡಬೇಕು. अपना पूरा विश्वास अपने खुदा पर ಸಂಪೂರ್ಣವಾದ लेना है। ನಂಬಿಕೆ ದೇವರ ಮೇಲೆ ಇಡಬೇಕು. वो आपको हर परिस्थिति से बाहर ಆತ निकालेगा, ನಿಮ್ಮನ್ನ ಆ ಎಲ್ಲಾ ಪರಿಸ್ಥಿತಿಗಳಿಂದ ಹೊರಗೆ ಕರೆದುಕೊಂಡು ಬರಲು ಶಕ್ತನಾಗಿದ್ದಾನೆ. आपके बच्चे आशीष होंगे, ನಿಮ್ಮ ಮಕ್ಕಳು ಆಶೀರ್ವಾದ ಹೊಂದಿಕೊಳ್ತಾರೆ, आपकी पीढ़ी दर पीढ़ी आशीष होगी, ನಿಮ್ಮ ಸಂತಾನವು ಆಶೀರ್ವಾದ ಹೊಂದಿಕೊಳ್ತಾರೆ. क्योंकि आप एक व्यक्ति ने परमेश्वर पर भरोसा किया ಯಾಕಂದ್ರೆ है। ನಿನ್ನ ಒಬ್ಬನ ನಂಬಿಕೆ, आपके एक भरोसा करने से आपकी फैमिली ब्लेस है, ನಿಮ್ಮ ಒಬ್ಬರ ನಂಬಿಕೆಯಿಂದ ನಿನ್ನ ಕುಟುಂಬ ಆಶೀರ್ವಾದ आपकी ಹೊಂದಿಕೊಳ್ಳುತ್ತದೆ. पीढ़ी दर पीढ़ी ब्लेस है। ನಿನ್ನ ಒಬ್ಬ ನಂಬಿಕೆಯಿಂದ ನಿನ್ನ ಸಂತತಿ ಆಶೀರ್ವಾದ ಹೊಂದಿಕೊಳ್ಳುತ್ತದೆ. मैं अपने दादा की वजह से आज ब्लेस हूँ, ನಾನು ನನ್ನ ಅಜ್ಜನ ಮುಖಾಂತರವಾಗಿ ಆಶೀರ್ವಾದ ಹೊಂದಿಕೊಳ್ಳಿದ್ದೆ. क्योंकि मेरा जो दादा था वो बहुत दुआ वाला था, बहुत प्रार्थना वाला था। ನಮ್ಮ ತಾತನವರು ಬಹಳ ಪ್ರಾರ್ಥನೆ ವೀರರಾಗಿದ್ದರು. अगर आप चाहते हैं कि मेरा परिवार ब्लेस हो, ನೀವು ನಮ್ಮ ಕುಟುಂಬ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದರೆ तो आपको पूरा परमेश्वर पर विश्वास करना है। ನೀವು ದೇವರ ಮೇಲೆ ಸಂಪೂರ್ಣವಾದ ನಂಬಿಕೆ ಇಡಬೇಕು. परमेश्वर आपको नीचे से ऊपर उठाने की सामर्थ्य रखता ದೇವರು है, ನಿಮ್ಮನ್ನು ಕೆಳಗಿನಿಂದ ಮೇಲೆ ತರಲು ಶಕ್ತನಾಗಿದ್ದಾನೆ. क्योंकि हम ऐसे खुदा की उपासना करते हैं ನಾವು ಇಂಥ ದೇವರ ಮಧ್ಯವನ್ನ ಆತನ ಆರಾಧಿಸುವರಾಗಿದೆ. जो सुनता भी है, ಆತನು ಕೇಳುವವನಾಗಿದ್ದಾನೆ, जो बोलता भी ಆತನು है, ಹೇಳುವವನು ಆಗಿದ್ದಾನೆ, जो कार्य भी करता है। ಆತನ ಕಾರ್ಯಗಳನ್ನು ಕೂಡ ಮಾಡ್ತಾನೆ. आइए सब अपनी आंखों को बंद ಬನ್ನಿ करें, ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ हम अपने जीवन पर गौर करेंगे। ನಮ್ಮ हालेलुया। ಜೀವಿತದಲ್ಲಿ ಗಮನಿಸಿ, ನಮ್ಮ ಜೀವಿತವನ್ನ ಗಮನಿಸಿ ನೋಡೋಣ. हमारा विश्वास किस स्थान पर खड़ा ನಮ್ಮ है, ನಂಬಿಕೆ ಯಾರ ಮೇಲಿದೆ गौर करें, ನಾವು ಗಮನಿಸಿ ನೋಡೋಣ. अपने विश्वास को बढ़ाएं। ನಮ್ಮ ನಂಬಿಕೆಯನ್ನ ಗಮನಿಸಿ ನೋಡೋಣ. प्रभु मैं अपना पूरा विश्वास तेरे ऊपर करता हूँ, करती हूँ। ದೇವರೇ, ನನ್ನ ಎಲ್ಲಾ ನಂಬಿಕೆಯನ್ನ ನಿನ್ನ ಮೇಲೆ ಇಡುತ್ತೇನೆ. मैं परमेश्वर वफादार से चलूंगा। ದೇವರೇ, ನಿನಗೆ ನಂಬಿಗಸ್ತನಾಗಿ ನಾನು ನಡೆಯುತ್ತೇನೆ. हालेलुया। प्रार्थना करें, ಪ್ರಾರ್ಥನೆ ಮಾಡೋಣ. हालेलुया। ಸ್ತೋತ್ರಪ್ಪ, थैंक यू जीसस, हालेलुया। ಕೃತಜ್ಞತೆ. प्रभु बोलने से प्रभु हम आपका धन्यवाद करते हैं। ದೇವರೇ, ನೀನು ಮಾತನಾಡೋದಕ್ಕಾಗಿ ನಿನಗೆ ಕೃತಜ್ಞತೆ. प्रभु आपने हमें सिखाया है, ದೇವರೇ, ನೀನು ನಮಗೆ ಕಲಿಸಿಕೊಟ್ಟಿ. बात करने से धन्यवाद करते हैं प्रभु, आपने हमसे बात की है। ನೀವು ನಮ್ಮೊಟ್ಟಿಗೆ ಮಾತನಾಡಿದ್ದಿ. थैंक यू लॉर्ड, ಕೃತಜ್ಞತೆ ಅಪ್ಪ, थैंक यू लॉर्ड। ಕೃತಜ್ಞತೆ ಅಪ್ಪ. प्रभु जैसे
इस औरत ने विश्वास किया। ದೇವರೇ ಯಾವ ರೀತಿಯಾಗಿ ಈ ಸಹೋದರಿ ನಂಬಿಕೆ ಇಟ್ಟಳೋ प्रभु हमारा विश्वास भी ऊपर उठने पाए। ಅದೇ ರೀತಿಯಾಗಿ ನಮ್ಮ ನಂಬಿಕೆ ಕೂಡ ಮೇಲೆ ಬರುವಂತೆ ಕೃಪೆ प्रभु ಮಾಡು. हमारा हर परिस्थिति में आप पर विश्वास होने पाए। ದೇವರೇ ಎಲ್ಲಾ ಪರಿಸ್ಥಿತಿಯಲ್ಲೂ ದೇವರೇ ನಿನ್ನ ಮೇಲೆ ನಾವು ನಂಬಿಕೆ ಇಡುವಂತೆ ಸಹಾಯ प्रभु हम पर दया करो। ನಮ್ಮ ಮೇಲೆ ದಯೆ ಮಾಡು. प्रभु हम पर अनुग्रह कीजिए। ದೇವರೇ ನಮ್ಮನ್ನ ಅನುಗ್ರಹಿಸಪ್ಪ. जितने जनों ने प्रभु ಎಷ್ಟು ಜನರು प्रभु आपके वचन को सुना है, ನಿನ್ನ ವಾಕ್ಯವನ್ನು ಕೇಳಿದಾರೋ इनकी फैमिलियां आशीषित हो। प्रभु ಇವರ ಕುಟುಂಬ ಆಶೀರ್ವಾದ ಹೊಂದಿಕೊಳ್ಳಿ. प्रभु आप दया करें खुदा। ದೇವರೇ ಇವರ ಮೇಲೆ ದಯೆ ಇಡಪ್ಪ. प्रभु अपना फजल करें। प्रभु ದೇವರೇ ನಿನ್ನ ಆಶೀರ್ವಾದ ಮಾಡಪ್ಪ. हो प्रभु अपना अनुग्रह हम पर बनाए रखें। ನಿನ್ನ ಕೃಪೆ ನಮ್ಮ ಮೇಲಿರಲಿ. प्रभु मैं प्रार्थना करता हूँ ದೇವರೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ प्रभु आपके सेवक के लिए, ನಿನ್ನ ಸೇವಕರಿಗಾಗಿ. जो प्रभु आपने सेवकाई दी है प्रभु, ಸೇವೆಯನ್ನು ಕೊಟ್ಟಿದ್ದಿ. ये सेवकाई प्रतिदिन बढ़ती जाए प्रभु। ಈ ಸೇವೆ ಪ್ರತಿದಿನ ಹೆಚ್ಚಾಗಲಿ ಕರ್ತನೆ. जो प्रभु बोझ दिया है प्रभु, ದೇವರೇ ಭಾರವನ್ನು ಕೊಟ್ಟಿದ್ದಿ. प्रभु धन्यवाद, जाति जाति के लोग आने पाए खुदा। ಅನೇಕ ಜನರು ಬರಲಿ ಸ್ವಾಮಿ. प्रभु आप अपने दास को इस जगह पर सुरक्षित रखें खुदावंदा। ನಿನ್ನ ಸೇವಕರನ್ನ ಒಂದು ಸ್ಥಳದಲ್ಲಿ ಇಟ್ಟು ಆಶೀರ್ವಾದ ಮಾಡಪ್ಪ. प्रभु हर जरूरत को पूरा करें ಎಲ್ಲ प्रभु जी। ಅವಶ್ಯಕತೆಗಳನ್ನ ಪೂರೈಸು. प्रभु हर रास्ता ओपन होने पाए। ಎಲ್ಲ ಮಾರ್ಗಗಳು ತೆರೆಯಲ್ಪಡಲಿ. प्रभु फानिशी बंधन टूट जाए। ಎಲ್ಲ ಸೈತಾನ ಕ್ರಿಯೆಗಳು ಮುರಿಯಲ್ಪಡಲಿ. प्रभु आप दया करें प्रभु। ನೀ ಕೃಪೆ ಮಾಡಪ್ಪ. जितने लोग दिए हैं प्रभु जी, ಎಷ್ಟು ಜನರು ಕೊಟ್ಟಿದೆಯೋ प्रभु वो लोग आशीषित हो ಆ प्रभु ಜನರು जी। ಆಶೀರ್ವಾದ ಹೊಂದಿಕೊಳ್ಳಲಿ. प्रभु आप कृपा करें ನೀ ಕೃಪೆ खुदा। ಮಾಡು. मैं प्रभु अपने जीवन को ನನ್ನ ಜೀವಿತವನ್ನ अपने आपके हाथों में ನಿಮ್ಮ देता हूँ ಕರಗಳಿಗೆ प्रभु जी। ಒಪ್ಪಿಸಿಕೊಡ್ತೇವೆ. प्रभु अपना अनुग्रह कीजिए पिता। ದೇವರೇ ಅನುಗ್ರಹವನ್ನು ಮಾಡು. यीशु मसीह के नाम से ಯೇಸು ಕ್ರಿಸ್ತನ ನಾಮದಲ್ಲಿ आमेन ಪ್ರಾರ್ಥಿಸ್ತೇವೆ ತಂದೆಯೇ. आमेन ಆಮೆನ್ ಆಮೆನ್. आमेन। गॉड ब्लेस यू ऑल। ದೇವರು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲಿ. ಆಮೆನ್.